ಈ ಸೆಮಿಸ್ಟರ್ ಅಲ್ಲಿ ಟೂ ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ 2 ಅಲ್ಲಿ ಸಿಲೆಬಸ್ ಇರುವಂತದ್ದು ಟೋಟಲ್ 5 ಚಾಪ್ಟರ್ಸ್ ಗಳಿದೆ. ಫಸ್ಟ್ ಚಾಪ್ಟರ್ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಬಗ್ಗೆ ಇದೆ. ಸೆಕೆಂಡ್ ಚಾಪ್ಟರ್ ಲೀನಿಯರ್ ಪ್ರೋಗ್ರಾಮಿಂಗ್, ಮತ್ತೆ ಥರ್ಡ್ ಚಾಪ್ಟರ್ ಸ್ಟಾಟಿಸ್ಟಿಕಲ್ ಡಿಸಿಷನ್ ಥಿಯರಿ ಅಂತ ಬರುತ್ತೆ. ಮತ್ತೆ ಲಾಸ್ಟ್ ಫೋರ್ತ್ ಚಾಪ್ಟರ್ ಮತ್ತೆ ಫಿಫ್ತ್ ಚಾಪ್ಟರ್ ಪ್ರಾಬಬಿಲಿಟಿ ಮತ್ತೆ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ಇರುವಂತದ್ದು. ನೀವು ನೋಟ್ಸ್ಗೆ ಇದನ್ನ ಕಾಪಿ ಮಾಡ್ಕೊಳ್ಳಿ ಸಿಲೆಬಸ್ ನ. ಅದು ನನಗೆ ನಾನು PDF ಕಳಿಸ್ತೀನಿ. ಫಸ್ಟ್ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಫಸ್ಟ್ ಚಾಪ್ಟರ್ ಇರುವಂತದ್ದು ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂದ್ರೆ ಏನು, ಅದರಲ್ಲಿ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಟೂಲ್ಸ್ ಗಳು ಏನೇನಿದೆ ಮತ್ತೆ ಆ ಟೂಲ್ಸ್ ಗಳನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫಸ್ಟ್ ಚಾಪ್ಟರ್ ಇರುವಂತದ್ದು. ಅದರಲ್ಲಿ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂತ ಹೇಳುವಾಗ ಟೈಮ್ ಸೀರೀಸ್ ಬಗ್ಗೆ ಹೇಳ್ತಾನೆ. ಟೈಮ್ ಸೀರೀಸ್ ಅನ್ನುವಂಥದ್ದು ಕೂಡ ಒಂದು ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಒಂದು ಟೆಕ್ನಿಕ್ ಅಥವಾ ಟೂಲ್. ಫಸ್ಟ್ ಏನಿದು ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂತ ಅಂದ್ರೆ, ಫೋರ್ಕಾಸ್ಟಿಂಗ್ refers to the practice of predicting what will happen in the future by taking into consideration event in the past and present. ಅಂದ್ರೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಡೇಟಾಗಳನ್ನ ಯೂಸ್ ಮಾಡ್ಕೊಂಡು ನಾವು ಫ್ಯೂಚರ್ ನಾವು ಪ್ರಿಡಿಕ್ಟ್ ಮಾಡುವಂತದ್ದು. ಅಂದ್ರೆ ಫೋರ್ಕಾಸ್ಟಿಂಗ್ ನಥಿಂಗ್ ಬಟ್ ಪ್ರಿಡಿಕ್ಷನ್ ಅಥವಾ ಪರ್ಫಾರ್ಮೆನ್ಸ್ ನ ಯಾವ ರೀತಿ ಇರುತ್ತೆ ಅಂತ ನಾವು ಇವತ್ತೇ ನಾವು ಪ್ರಿಡಿಕ್ಟ್ ಮಾಡಿದ್ರೆ ಅದನ್ನ ನಾವು ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಇಲ್ಲಿ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಮಾಡುವಾಗ ಕೆಲವೊಂದು ಬಿಸ್ನೆಸ್ ಟೂಲ್ಸ್ ಗಳು ಬರುತ್ತೆ. ಟೈಮ್ ಸೀರೀಸ್ ಆಗಿರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಅಂತ ಬರುತ್ತೆ, ಮತ್ತೆ ಡೆಲ್ಫಿ ಮೆಥಡ್ ಅಂತ ಕೆಲವೊಂದಷ್ಟು ಟೂಲ್ಸ್ ಗಳೆಲ್ಲ ಬರುತ್ತೆ ಅದ್ರಲ್ಲಿ. ಬಟ್ ನಿಮ್ಗೆ ಇರುವಂತದ್ದು ಟೈಮ್ ಸೀರೀಸ್ ಅಂತ. ಅದಕ್ಕಿಂತ ಟೂಲ್ಸ್ ಗಳಿಗೆ ಹೋಗೋಕ್ಕಿಂತ ಫಸ್ಟ್ ಈ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅನ್ನುವಂತ ಮೀನಿಂಗ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂತ ಅಂದ್ರೆ ಪಾಸ್ಟ್ ಡೇಟಾ, ಅಂದ್ರೆ ಒಂದು ಕಂಪ್ನಿದಾಗಿರ್ಬೋದು ಅಥವಾ ಯಾವುದೋ ಒಂದು ಆಬ್ಜೆಕ್ಟಿವ್ ಆಗಿರ್ಬೋದು, ಪಾಸ್ಟ್ ಡೇಟಾ ಮತ್ತೆ ಅಟ್ ಪ್ರೆಸೆಂಟ್ ಡೇಟಾ, ಅವೆರಡೂ ಡೇಟಾಗಳನ್ನ ಯೂಸ್ ಮಾಡ್ಕೊಂಡು ನಾವು ಫ್ಯೂಚರ್ ಪರ್ಫಾರ್ಮೆನ್ಸ್ ನ ನಾವು ಪ್ರಿಡಿಕ್ಟ್ ಮಾಡಿದ್ರೆ ನಾವ್ ಇವತ್ತೆ ಅದನ್ನ ನಾವು ಫೋರ್ಕಾಸ್ಟಿಂಗ್ ಅಂತೀವಿ. ಆದ್ರೆ ಪ್ಲಾನಿಂಗು ಮತ್ತೆ ಫೋರ್ಕಾಸ್ಟಿಂಗ್ ಅವೆರಡು ಡಿಫ್ರೆನ್ಸ್. ಪ್ಲಾನಿಂಗ್ ಅಂತ ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನಾವ್ ಇವತ್ತೇ ಡಿಸಿಷನ್ಸ್ ಗಳನ್ನ ತಗೊಂಡ್ರೆ ದಟ್ ಇಸ್ ಕಾಲ್ಡ್ ಪ್ಲಾನಿಂಗ್. ಬಟ್ ಫ್ಯೂಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾವ್ ಇವತ್ತೇ ನಾವು ಪ್ರಿಡಿಕ್ಟ್ ಮಾಡಿದ್ರೆ ಅದನ್ನ ನಾವು ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಫ್ಯೂಚರ್ ಪರ್ಫಾರ್ಮೆನ್ಸ್ ಪ್ರಿಡಿಕ್ಷನ್ ಡಿಪೆಂಡ್ಸ್ ಆನ್. ಯಾವಾಗ್ಲೂ ನಾವು ಫ್ಯೂಚರ್ ನಾವು ಪ್ರಿಡಿಕ್ಷನ್ ಮಾಡ್ಬೇಕು ಅಂತಂದ್ರೆ, ಗೆಸ್ ಮಾಡ್ಬೇಕು ಅಂತಂದ್ರೆ, ಪ್ರಿಡಿಕ್ಷನ್ ಬಟ್ ಜಸ್ಟ್ ಗೆಸ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ನಿಮ್ದು ಸ್ಕೋರ್ ಗಳನ್ನ ತಗೊಂಡ್ರೆ, ಈಗ ನೀವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ನಾವು ಕಲೆಕ್ಟ್ ಮಾಡ್ಕೊಂಡ್ರೆ ದಟ್ ಇಸ್ ಕಾಲ್ಡ್ ಪಾಸ್ಟ್ ಡೇಟಾ. ಅಂಡ್ ದೆನ್ ಈ ಸೆಮಿಸ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ನ ನೀವು ತಗೊಂಡಿದ್ದೀರಾ ಅಂತ ಅದನ್ನ ನಾವು ಕಲೆಕ್ಟ್ ಮಾಡ್ಕೊಂಡ್ರೆ ದಟ್ ಇಸ್ ಕಾಲ್ಡ್ ಪ್ರೆಸೆಂಟ್ ಡೇಟಾ. ಇವೆರಡೂ ಡೇಟಾಗಳನ್ನ ಯೂಸ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಸೆಮಿಸ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗಿತೀರಾ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದಾ, ಒಂದು ಅಂದಾಜು ಜಸ್ಟ್ ಗೆಸ್ ಮಾಡ್ಬೋದಾ. ಈಗ ನೀವು ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ಒಂದು 18 ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡಿರ್ತೀರಾ ಅಟ್ ಪ್ರೆಸೆಂಟ್. ಈ ಸೆಮಿಸ್ಟರ್ ಅಲ್ಲಿ ನೀವು ಒಂದು 17 ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡಿರ್ತೀರಾ. ಈಗ ಲಾಸ್ಟ್ ಪಾಸ್ಟ್ ಡೇಟಾ 80 ಇದೆ, ಅಟ್ ಪ್ರೆಸೆಂಟ್ ಡೇಟಾ 70 ಇದೆ. ಇವೆರಡನ್ನ ನಾವು ಬ್ಯಾಲೆನ್ಸ್ ಮಾಡಿ ಫ್ಯೂಚರ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಸೆಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಬಹುದು ಅಂತ ಜಸ್ಟ್ ನಾವು ಪ್ರಿಡಿಕ್ಟ್ ಮಾಡಬಹುದು. ಅಂದ್ರೆ ನಾವು ಪ್ರಿಡಿಕ್ಷನ್ ಮಾಡ್ತಿದೀವಿ ಅಂತಂದ್ರೆ ಅದು ಎಕ್ಸಾಕ್ಟ್ ಆಗಿ ಅಷ್ಟೇ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಜಸ್ಟ್ ಪ್ರಿಡಿಕ್ಷನ್, ಜಸ್ಟ್ ಗೆಸ್ ಮಾಡೋದು. ಈ ರೀತಿ ನಾವು ಗೆಸ್ ಮಾಡೋದನ್ನ ನಾವು ಫೋರ್ಕಾಸ್ಟಿಂಗ್ ಅಂತ ಹೇಳುವಂತದ್ದು. ಈ ಗೆಸ್ ಅಥವಾ ಈ ಪ್ರಿಡಿಕ್ಷನ್ ಯಾವಾಗ್ಲೂ ಡಿಪೆಂಡ್ ಆಗಿರುವಂತದ್ದು ಪಾಸ್ಟ್ ಡೇಟಾ ಪ್ಲಸ್ ಪ್ರೆಸೆಂಟ್ ಡೇಟಾ. ಹಿಂದೆ ಆಗಿರುವಂತ ಕೆಲವೊಂದು ಈವೆಂಟ್ಸ್ ಗಳದ್ದು ಡೇಟಾ ಅದನ್ನ ತಗೊಂಡು ಮತ್ತೆ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಇರುವಂತ ಡೇಟಾಗಳನ್ನ ಯೂಸ್ ಮಾಡ್ಕೊಂಡು ನಾವು ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತೀವಿ. ಈ ಪ್ರಿಡಿಕ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಬಿಸ್ನೆಸ್ ಅಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ಏನಿದೆಯೋ ಅದನ್ನ ನಾವು ತಗೋಬಹುದು. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಬಿಸ್ನೆಸ್ ಸಂಬಂಧಪಟ್ಟಂತೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೋಸ್ಕರ ನಾವು ಒಂದಷ್ಟು ಪ್ಲಾನ್ಸ್ ಗಳನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಸೇಲ್ಸ್ ನ ಮ್ಯಾಕ್ಸಿಮೈಸೇಷನ್ ಮಾಡ್ಲಿಕ್ಕೋಸ್ಕರ ನಾವು ಒಂದಷ್ಟು ಪ್ಲಾನಿಂಗ್ ನ ಮಾಡ್ಬೇಕಾಗುತ್ತೆ. ನಾವು ನೆಕ್ಸ್ಟ್ ಫ್ಯೂಚರ್ಗೋಸ್ಕರ ನಾವು ಒಂದು ಪ್ಲಾನ್ ಅನ್ನ ನಾವು ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಫೋರ್ಕಾಸ್ಟ್ ನ ಮಾಡ್ಬೇಕು. ಅಂದ್ರೆ ಫ್ಯೂಚರ್ ನಾವು ಪ್ರಿಡಿಕ್ಟ್ ಮಾಡ್ಬೇಕು. ಆ ಪ್ರಿಡಿಕ್ಟ್ ಮಾಡಿದಾಗ ಮಾತ್ರ, ನಾವು ಜಸ್ಟ್ ಗೆಸ್ ಮಾಡಿದಾಗ ಮಾತ್ರ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ಳಿಕ್ ಸಾಧ್ಯ. ಅದರಿಂದ ಬಿಸ್ನೆಸ್ ಗಳು ಜಸ್ಟ್ ನಾವು ಕ್ಯಾಶುವಲ್ ಆಗಿ ನಾವು ಪ್ರಿಡಿಕ್ಷನ್ಸ್ ನ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಕೆಲವೊಂದು ಟೂಲ್ಸ್ ಗಳಿದೆ. ಆ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಫ್ಯೂಚರ್ ನಾವು ಪ್ರಿಡಿಕ್ಟ್ ಮಾಡುವಂತದ್ದು. ಈಗ ಫಸ್ಟ್ ನಿಮ್ಗೆ ಒಂದಷ್ಟು ಕನ್ಫ್ಯೂಷನ್ ಆಗ್ತಿದೆ. ಈಗ ಫೋರ್ಕಾಸ್ಟಿಂಗು ಮತ್ತೆ ಪ್ಲಾನಿಂಗು ಇವೆರಡೂ ಕೂಡ ಫ್ಯೂಚರ್ ಓರಿಯೆಂಟೆಡ್ ಆಗಿ ಇರುವಂತದ್ದು. ಬಟ್ ಇವೆರಡಕ್ಕೆ ಏನ್ ಡಿಫ್ರೆನ್ಸ್ ಅಂತ ನಾವು ನೋಡೋದಾದ್ರೆ, ಫೋರ್ಕಾಸ್ಟಿಂಗ್ ಇಸ್ ಪ್ರಿಡಿಕ್ಷನ್ ಆಫ್ ಫ್ಯೂಚರ್ ಪರ್ಫಾರ್ಮೆನ್ಸ್ ಆಫ್ ಎ ವರ್ಕ್ ವಿತ್ ರಿಲೆವೆಂಟ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಡೇಟಾ. Planning is the process of identifying future goal, objectives and looking achieved for the future course of action. Forecasting ಅಂತಂದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಬಿಸ್ನೆಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಮಾಡುತ್ತೆ ಅಂತ ಪ್ರಿಡಿಕ್ಟ್ ಮಾಡುವಂತದ್ದು, ಗೆಸ್ ಮಾಡುವಂತದ್ದು ಫೋರ್ಕಾಸ್ಟಿಂಗ್. ಜಸ್ಟ್ ಪ್ಲಾನಿಂಗ್ ಅಂತಂದ್ರೆ ಅದು ಕೂಡ ಫ್ಯೂಚರ್ ಓರಿಯೆಂಟೆಡ್.
ಫ್ಯೂಚರ್ ಅಲ್ಲಿ ನಾವು ಒಂದು ಟಾರ್ಗೆಟ್ ನ ಇಟ್ಕೊಂಡು ಆ ಟಾರ್ಗೆಟ್ ನ ರೀಚ್ ಮಾಡ್ಲಿಕ್ಕೆ ನಾವು ಇವತ್ತು ಏನ್ ಆಕ್ಷನ್ಸ್ ಗಳನ್ನ ತಗೋಬೇಕು ಅಂತ ಹೇಳುವಂತದ್ದು ಪ್ಲಾನಿಂಗ್. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪ್ನಿ ಯಾವ್ದೊಂದು ABC ಲಿಮಿಟೆಡ್ ಇದೆ ಅಂತ ಅಂದ್ರೆ ಫ್ಯೂಚರ್ ಅಲ್ಲಿ ಅದು ಒಂದು 20 ಲ್ಯಾಕ್ ಅಷ್ಟು ಸೇಲ್ಸ್ ನ ಮಾಡ್ಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳುತ್ತೆ. ಆ ರೀತಿ 20 ಲ್ಯಾಕ್ ನಾನು ಸೇಲ್ಸ್ ಮಾಡ್ಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ಳುವಂತದ್ದಕ್ಕೆ ನಾವು ಇವತ್ತೇ ಏನಾದ್ರೂ ನಾವು ಪ್ಲಾನ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ದಟ್ ಈಸ್ ಕಾಲ್ಡ್ ಪ್ಲಾನಿಂಗ್. ಅದ್ರ ಫ್ಯೂಚರ್ ಅಲ್ಲಿ ಒಂದು ಗೋಲ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಕ್ಷನ್ಸ್ ಗಳನ್ನ ನಾವು ಇವತ್ತೇ ತಗೊಳ್ತಿದೀವಿ ಅಂತ ಅಂದ್ರೆ ಅದನ್ನ ನಾವು ಪ್ಲಾನಿಂಗ್ ಅಂತ ಕರಿತೀವಿ. ಬಟ್ ಫೋರ್ಕಾಸ್ಟಿಂಗ್ ಅಂತ ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಅಂದ್ರೆ ಈಗ ಲಾಸ್ಟ್ ಇಯರ್ ಅಲ್ಲಿ ಒಂದು 80,000 ಪ್ರೊಡಕ್ಷನ್ ಆಗಿದೆ, ಈ ವರ್ಷ ಒಂದು 1 ಲ್ಯಾಕ್ ಅಷ್ಟು ಪ್ರೊಡಕ್ಷನ್ ಆಗಿದೆ. ಇವೆರಡು ಡೇಟಾಗಳನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ 150 ಲ್ಯಾಕ್ ಅಷ್ಟು ಪ್ರೊಡಕ್ಷನ್ಸ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತೀವಿ. ಈ ರೀತಿ ಫೋರ್ಕಾಸ್ಟಿಂಗ್ ನಥಿಂಗ್ ಬಟ್ ಪ್ರಿಡಿಕ್ಷನ್ ಅಥವಾ ಗೆಸ್ ಅಂತ ಹೇಳ್ತೀವಿ. ಪ್ಲಾನಿಂಗ್ ನಥಿಂಗ್ ಬಟ್ ಫ್ಯೂಚರ್ ಅಲ್ಲಿ ಇರುವಂತ ಗೋಲ್ ನ ಅಚೀವ್ ಮಾಡ್ಲಿಕ್ಕೆ ನಾವು ಇವತ್ತೇ ತಗೊಳ್ಳುವಂತ ಕೆಲವೊಂದು ಆಕ್ಷನ್ಸ್ ಗಳು. ಅಂಡ್ ದೆನ್ ರಿಲೇಟೆಡ್ ವಿತ್ ಪ್ರಿಡಿಕ್ಷನ್ ಆಫ್ ಫ್ಯೂಚರ್ ಪರ್ಫಾರ್ಮೆನ್ಸ್. ಫೋರ್ಕಾಸ್ಟಿಂಗ್ ರಿಲೇಟೆಡ್ ಆಗಿರುವಂತದ್ದು ಫ್ಯೂಚರ್ ಪರ್ಫಾರ್ಮೆನ್ಸ್ಗೆ, ಪ್ಲಾನಿಂಗ್ ರಿಲೇಟೆಡ್ ಆಗಿರುವಂತದ್ದು ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ಸ್ಗೆ. ಫ್ಯೂಚರ್ ಅಲ್ಲಿ ಒಂದು ಗೋಲ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತೇ ಒಂದಷ್ಟು ಆಕ್ಷನ್ಸ್ ಗಳನ್ನ ನಾವು ಇವತ್ತೇ ತಗೊಳ್ತಾ ಇದೀವಿ ಅಂತ. ಬೇಸ್ಡ್ ಆನ್ ಅಂದ್ರೆ ಯಾವ್ದ್ರ ಮೇಲೆ ಫೋರ್ಕಾಸ್ಟಿಂಗ್ ಮತ್ತೆ ಪ್ಲಾನಿಂಗ್ ಬೇಸ್ ಆಗಿದೆ ಅಂತ ಅಂದ್ರೆ, ಫೋರ್ಕಾಸ್ಟಿಂಗ್ ಬೇಸ್ ಆಗಿರುವಂತದ್ದು ಸರ್ಟೈನ್ ಡಿಗ್ರಿ ಆಫ್ ಗೆಸ್ ಅಂಡ್ ಅಸಂಪ್ಷನ್, ಜಸ್ಟ್ ಗೆಸ್ ಮಾಡುವಂತದ್ದು ಅಷ್ಟೇ ಫೋರ್ಕಾಸ್ಟಿಂಗ್. ಪ್ಲಾನಿಂಗ್ ಅನ್ನುವಂಥದ್ದು ಆಬ್ಜೆಕ್ಟಿವ್ ಮತ್ತೆ ಅದ್ರ ಪರ್ಫಾರ್ಮೆನ್ಸ್ ಮತ್ತೆ ಅದ್ರದ್ದು ಕೆಲವೊಂದು ರಿಲೆವೆಂಟ್ ಡೇಟಾ ಮೇಲೆ ಪ್ಲಾನಿಂಗ್ ಡಿಪೆಂಡ್ ಆಗಿರುತ್ತೆ. ಫೋರ್ಕಾಸ್ಟಿಂಗ್ ಡಿಪೆಂಡ್ ಆಗಿರುವಂತದ್ದು ಜಸ್ಟ್ ಒಂದು ಅಸಂಪ್ಷನ್ ಮೇಲೆ, ಜಸ್ಟ್ ಒಂದು ಗೆಸ್ ಮೇಲೆ. ಬಟ್ ಪ್ಲಾನಿಂಗ್ ಡಿಪೆಂಡೆಂಟ್ ಆಗಿರುವಂತದ್ದು ನಮ್ಮ ಫ್ಯೂಚರ್ ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರುವಂತ ಆಬ್ಜೆಕ್ಟಿವ್ ಆಗಿರ್ಬೋದು, ಗೋಲ್ ಮೇಲೆ. ಅವೆರಡರ ಮೇಲೆ ನಮ್ಮ ಪ್ಲಾನಿಂಗ್ ಡಿಪೆಂಡ್ ಆಗಿರುತ್ತೆ. ಅಂಡ್ ದೆನ್ ಫೋರ್ಕಾಸ್ಟಿಂಗ್ ಏನಕ್ಕೆ ಅದು ಆನ್ಸರ್ ಮಾಡುತ್ತೆ ಅಂತಂದ್ರೆ, ಫೋರ್ಕಾಸ್ಟಿಂಗ್ ಗಿವ್ ದ ಆನ್ಸರ್ ಟು ವಾಟ್ ವಿಲ್ ಬಿ ಡನ್ ಇನ್ ದ ಫ್ಯೂಚರ್ ಪರ್ಫಾರ್ಮೆನ್ಸ್. ಫ್ಯೂಚರ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಫೋರ್ಕಾಸ್ಟಿಂಗ್ ಅನ್ನುವಂಥದ್ದು ನಮ್ಗೆ ಆನ್ಸರ್ ನ ಕೊಡ್ತಾ ಹೋಗುತ್ತೆ. ಅಂದ್ರೆ ನಮ್ ಫ್ಯೂಚರ್ ಅಂತಂದ್ರೆ ಈಗ ಆಫ್ಟರ್ BBA ನಾವ್ ಏನ್ ಮಾಡ್ಬೇಕು, ನಾವು ಇನ್ ಕೇಸ್ ಏನಾದ್ರು ನಾವ್ ಇವತ್ತೇ ಪ್ಲಾನ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಆಫ್ಟರ್ BBA ನಾವ್ ಏನ್ ಆಗಿರ್ತೀವಿ ಅಂತ ನಾವ್ ಇವತ್ತೇ ಪ್ರಿಡಿಕ್ಟ್ ಮಾಡುವಂತದ್ದು, ದಟ್ ಇಸ್ ಕಾಲ್ಡ್ ಫೋರ್ಕಾಸ್ಟಿಂಗ್. ನಾವು ಫ್ಯೂಚರ್ ಅಲ್ಲಿ ನಾನು ಯಾವ್ದೋ ಒಂದು ಜಾಬ್ಗೆ ಸೇರ್ಕೋಬೇಕು ಅಂತಂದ್ರೆ ನಾನು ಇವತ್ತೇನ್ ಮಾಡ್ಬೇಕು ಅನ್ನುವಂಥದ್ದು, ದಟ್ ಇಸ್ ಕಾಲ್ಡ್ ಪ್ಲಾನಿಂಗ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಂಡ್ ದೆನ್ ಪ್ಲಾನಿಂಗ್ ಬಂದ್ರೆ, ಪ್ಲಾನಿಂಗ್ ಯಾವ್ದಕ್ಕೆ ಆನ್ಸರ್ ಕೊಡುತ್ತೆ ಅಂತಂದ್ರೆ, ಪ್ಲಾನಿಂಗ್ ಗಿವ್ಸ್ ಆನ್ಸರ್ ಟು ಹೌ, ವೆನ್, ವಾಟ್ ಟು ಬಿ ಡನ್ ಅಂತಂದ್ರೆ ಹೇಗೆ ಆ ಆಬ್ಜೆಕ್ಟಿವ್ ನ ನಾವು ಅಚೀವ್ ಮಾಡ್ಬೇಕು, ಮತ್ತೆ ನಾವು ಯಾವಾಗ ಅದನ್ನ ಅಚೀವ್ ಮಾಡ್ಬೇಕು, ಏನು ಅಚೀವ್ ಮಾಡ್ಬೇಕು, ಇವೆಲ್ಲ ಕ್ವಶನ್ಸ್ ಗಳಿಗೆ ಪ್ಲಾನಿಂಗ್ ನಮ್ಗೆ ಆನ್ಸರ್ ನ ಕೊಡ್ತಾ ಹೋಗುತ್ತೆ. ಈ ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಅಂದ್ರೆ ಇದು ಜಸ್ಟ್ ಥಿಯರಿಟಿಕಲ್ ಪಾರ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕ್ಸ್ ಗಳಿದೆ, ಆ ಟೆಕ್ನಿಕ್ಸ್ ಗಳನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಬಿಸ್ನೆಸ್ ಫೋರ್ಕಾಸ್ಟಿಂಗ್ ಟೂಲ್ಸ್ ಗಳಲ್ಲಿ ಎರಡು ರೀತಿಯಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ, ಕ್ವಾಲಿಟೇಟಿವ್ ಟೂಲ್ಸ್ ಮತ್ತೆ ಕ್ವಾಂಟಿಟೇಟಿವ್ ಟೂಲ್ಸ್. ಕ್ವಾಲಿಟೇಟಿವ್ ಟೂಲ್ಸ್ ಅಲ್ಲಿ ಡೆಲ್ಫಿ ಮೆಥಡ್ ಅಂತ ಬರುತ್ತೆ, ಗ್ರೂಪ್ ಡಿಸ್ಕಷನ್ ಅಂತ ಬರುತ್ತೆ, ಸ್ಯಾಂಪಲ್ ಸರ್ವೆ ಅಂತ ಬರುತ್ತೆ. ಅಂಡ್ ದೆನ್ ಕ್ವಾಂಟಿಟೇಟಿವ್ ಟೂಲ್ಸ್ ಅಲ್ಲಿ ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಬರುತ್ತೆ, ರಿಗ್ರೆಷನ್ ಅನಾಲಿಸಿಸ್ ಅಂತ ಬರುತ್ತೆ, ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್ ಅಂತ ಬರುತ್ತೆ. ನೀವು ಈ ಸೆಮಿಸ್ಟರ್ ಅಲ್ಲಿ ನಿಮ್ಗೆ ಸಿಲೆಬಸ್ ಅಲ್ಲಿ ಇರುವಂತದ್ದು ಟಾಪಿಕ್, ಅಲ್ಲಿ ರೆಡ್ ಕಲರ್ ಅಲ್ಲಿ ಕಾಣ್ತಾ ಇರುವಂತ ಟೈಮ್ ಸೀರೀಸ್ ಅನಾಲಿಸಿಸ್ ಏನಿದೆಯೋ ಅದು ಮಾತ್ರ ನಿಮ್ಗೆ ಇರುವಂತದ್ದು. ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಅಂದ್ರೆ ನಾವು ಯಾವುದೇ ರೀತಿಯಾದಂತ ಡೇಟಾಗಳನ್ನ, ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾಗಳನ್ನ ನಾವು ಕಲೆಕ್ಟ್ ಮಾಡ್ಕೊಳ್ತೇನೆ, ನಾವು ಜಸ್ಟ್ ಕ್ಯಾಶುವಲ್ ಆಗಿ ಒಂದಷ್ಟು ಮಾತುಗಳ ಮುಖಾಂತರ ನಾವು ಪ್ರಿಡಿಕ್ಷನ್ ಮಾಡೋದನ್ನ ನಾವು ಕ್ವಾಲಿಟೇಟಿವ್ ಟೂಲ್ಸ್ ಅಂತ ಕರಿತೀವಿ. ಈಗ ಫಸ್ಟ್ ಒಂದು ಡೆಲ್ಫಿ ಮೆಥಡ್ ಅಂತ ಅಂದ್ರೆ ಇದರಲ್ಲಿ ನಾವು ಯಾವ ರೀತಿ ಈ ಟೂಲ್ ನ ಯಾವ ರೀತಿ ಯೂಸ್ ಮಾಡ್ತೀವಿ ಬಿಸ್ನೆಸ್ ಅಲ್ಲಿ ಅಂತಂದ್ರೆ, ನಾವು ಒಂದಷ್ಟು ಕಮಿಟೀಸ್ ಗಳನ್ನ ಫಾರ್ಮ್ ಮಾಡ್ತೀವಿ. ಅಂದ್ರೆ ನಮ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಫ್ಯೂಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾವು ಇವತ್ತೇ ಪ್ರಿಡಿಕ್ಟ್ ಮಾಡ್ಲಿಕ್ಕೋಸ್ಕರ ಒಂದಷ್ಟು ಕಮಿಟೀಸ್ ಗಳನ್ನ ಫಾರ್ಮ್ ಮಾಡಿ, ಆ ಕಮಿಟೀಸ್ ಗಳು ಒಂದಷ್ಟು ಡಿಸ್ಕಷನ್ ನ ಮಾಡ್ತಾ ಹೋಗ್ತಾರೆ. ಡೆಲ್ಫಿ ಮೆಥಡ್ ಮತ್ತೆ ಗ್ರೂಪ್ ಡಿಸ್ಕಷನ್ ಇವೆರಡು ಸಿಮಿಲರ್ ಇದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಡೆಲ್ಫಿ ಮೆಥಡ್ ಅಲ್ಲಿ ಅದೇ ಸೇಮ್ ಒಂದಷ್ಟು ಕಮಿಟೀಸ್ ಗಳನ್ನ ಫಾರ್ಮ್ ಮಾಡ್ತಾ ಹೋಗ್ತಾರೆ. ಆ ಕಮಿಟೀಸ್ ಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ಕಂಪನಿಯ ಡೇಟಾಗಳನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಫಸ್ಟ್ ಒಂದಷ್ಟು ಡೇಟಾಗಳನ್ನ, ಅಂದ್ರೆ ಪಾಸ್ಟ್ ಡೇಟಾಸ್ ಗಳನ್ನ ತಗೊಂಡು ಫಸ್ಟ್ ಸ್ಟಡಿ ಮಾಡುವಂತದ್ದು, ಮತ್ತೆ ಅಟ್ ಪ್ರೆಸೆಂಟ್ ಇರುವಂತ ಡೇಟಾಗಳನ್ನ ಫಸ್ಟ್ ಸ್ಟಡಿ ಮಾಡುವಂತದ್ದು. ಅವೆರಡು ಡೇಟಾಗಳನ್ನ ಬೇಸ್ ಆಗಿ ಇಟ್ಕೊಂಡು ಆ ಕಂಪ್ನಿ ಮ್ಯಾನೇಜರ್ ಯಾರು ಇರ್ತಾರೋ ಆ ಮ್ಯಾನೇಜರ್ಗೆ ನಿಮ್ಮ ಕಂಪ್ನಿದು ಪರ್ಫಾರ್ಮೆನ್ಸ್ ಫ್ಯೂಚರ್ ಅಲ್ಲಿ ಈ ರೀತಿ ಇರುತ್ತೆ, ನೀವು ಈ ರೀತಿ ಪ್ಲಾನ್ ಏನಾದ್ರು ನೀವು ತಗೊಂಡ್ರೆ ಮಾತ್ರ ಅದು ಆ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗುತ್ತೆ ಅಂತ ಒಂದಷ್ಟು ಐಡಿಯಾಸ್ ಗಳನ್ನ ಕೊಡ್ತಾ ಹೋಗ್ತಾರೆ. ಅದು ಡೆಲ್ಫಿ ಮೆಥಡ್ ಕೂಡ ಒಂದ್ ರೀತಿ ಕ್ಯಾಶುವಲ್ ಆಗಿ ಒಂದಷ್ಟು ಕಮಿಟಿ ಮೆಂಬರ್ಸ್ ಕೂತ್ಕೊಂಡು ಡಿಸ್ಕಷನ್ ಮಾಡುವಂತದ್ದು. ಗ್ರೂಪ್ ಡಿಸ್ಕಷನ್ ಅಂತಂದ್ರೆ ಆಸ್ ಯೂಶುವಲ್ ಯಾವ್ದೋ ಒಂದು ಕಂಪ್ನಿದು ಪ್ರಾಬ್ಲಮ್ ಇತ್ತು ಅಥವಾ ಕಂಪ್ನಿ ಸಂಬಂಧಪಟ್ಟಂತೆ ಏನಾದ್ರು ಡೇಟಾಗಳನ್ನ
ಕಲೆಕ್ಟ್ ಮಾಡ್ಕೊಂಡು ಅನಾಲಿಸಿಸ್ ಮಾಡ್ಬೇಕು ಅಂತಂದ್ರೆ ಆಗ್ಲೂ ಕೂಡ ಅದು ಇಂಟರ್ನಲ್ ಮೆಂಬರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಮೆಂಬರ್ಸ್ ಆಗಿರ್ಬೋದು, ಅವ್ರಿಬ್ರು ಕೂಡ ಸೇರ್ಕೊಂಡು ಆ ಕಂಪ್ನಿದು ಎಲ್ಲಾ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂತಾರೆ. ಆ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ಕಂಪ್ನಿದು ಪರ್ಫಾರ್ಮೆನ್ಸ್ ಗಳನ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗ್ತಾರೆ. ಕಂಪ್ನಿದು ಪರ್ಫಾರ್ಮೆನ್ಸ್ ನಮ್ಗೆ ಪ್ರಿಡಿಕ್ಷನ್ ಆಯ್ತು ಅಂತಂದ್ರೆ ಆ ಪರ್ಫಾರ್ಮೆನ್ಸ್ ಗಿಂತಲೂ ಇನ್ನು ನಾವು ಬೆಟರ್ ಪರ್ಫಾರ್ಮೆನ್ಸ್ ನಾವು ರೀಚ್ ಮಾಡ್ಬೇಕಾ ಅಥವಾ ಅದೇ ಪರ್ಫಾರ್ಮೆನ್ಸ್ ಇದ್ರೆ ಸಾಕಾ ಅಂತ ನಾವು ಕಂಪ್ನಿಯವರು ಡಿಸೈಡ್ ಮಾಡ್ಕೊಂಡು ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿ ಇಲ್ಲ, ಈಗಿರುವಂತ ಡೇಟಾ ಬೇಸ್ ಮೇಲೆ ನಾವು ಪ್ರಿಡಿಕ್ಟ್ ಮಾಡಿದಾಗ ಫ್ಯೂಚರ್ ಪರ್ಫಾರ್ಮೆನ್ಸ್ ನಮ್ದು ಕರೆಕ್ಟ್ ಆಗಿ ಇರೋದಿಲ್ಲ, ಇದೇ ರೀತಿ ನಾವು ಫಾಲೋ ಅಪ್ ಮಾಡ್ತಾ ಹೋದ್ರೆ ಅಂತ ಅಂದ್ರೆ ನಾವಾಗ ಒಂದಷ್ಟು ಸ್ಟ್ಯಾಂಡರ್ಡ್ಸ್ ಗಳನ್ನ ಫಿಕ್ಸ್ ಮಾಡ್ಕೊಂಡು ಪ್ಲಾನಿಂಗ್ಸ್ ಗಳನ್ನ ಮಾಡ್ತಾ ಆ ಪರ್ಫಾರ್ಮೆನ್ಸ್ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ಬೇಕು. ಸ್ಯಾಂಪಲ್ ಸರ್ವೆ, ಈಗ ಸ್ಯಾಂಪಲ್ ಸರ್ವೆ ಅಂತಂದ್ರೆ ಸರ್ವೆಗಳನ್ನ ಮಾಡುವಂತದ್ದು. ಈಗ ನಮ್ದೇ ಒಂದು ಕಂಪ್ನಿದು ಪ್ರಾಡಕ್ಟ್, ಯಾವ್ದೋ ಒಂದು ನಮ್ಮ ಹತ್ರ ಒಂದು ಕಂಪ್ನಿದು ಒಂದು ಪ್ರಾಡಕ್ಟ್ ಇದೆ ಅಂತಂದ್ರೆ ಆ ಕಂಪ್ನಿದು ಪ್ರಾಡಕ್ಟ್ ಫ್ಯೂಚರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಆಗುತ್ತೆ, ಅಂದ್ರೆ ಜಾಸ್ತಿ ಸೇಲ್ ಆಗುತ್ತಾ ಅಥವಾ ಕಡಿಮೆ ಸೇಲ್ ಆಗುತ್ತಾ ಅಥವಾ ಹೋಗ್ತಾ ಹೋಗ್ತಾ ಸೆಲ್ಲಿಂಗ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತಾ ಅಂತ ನಾವು ಇವತ್ತೇ ನಾವು ಅದನ್ನ ಗೆಸ್ ಮಾಡ್ಬೇಕು ಅಂತಂದ್ರೆ ಸ್ಯಾಂಪಲ್ ಸರ್ವೆ ಅನ್ನುವಂತ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಈಗ ನೀವು ಒಂದಷ್ಟು ಮಾಲ್ಗಳಿಗೆ ಹೋಗ್ತೀರಾ, ಅಂದ್ರೆ ಯಾವ್ದೋ ಒಂದು ಮಾಲ್ಗಳಂತಂದ್ರೆ ಈಗ ಮೋರ್ ಆಗಿರ್ಬೋದು, ನೀವು ಮಂಡ್ಯದಲ್ಲೆಲ್ಲ ನೋಡಿರ್ತೀರಲ್ಲ ಬಿಗ್ ಬಜಾರ್ ಆಗಿರ್ಬೋದು, ಅಲ್ಲೆಲ್ಲ ಮಾಲ್ಗಳಿಗೆ ಹೋದಾಗ ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಿದಾಗ ನೀವು ಅಲ್ಲಿ ರಿವ್ಯೂಸ್ ಗಳನ್ನ ಕೊಡ್ತಾ ಹೋಗ್ಬೇಕು. ಇದು ಬೆಟರ್ ಆಗಿದೆ ಅಥವಾ ವರ್ಸ್ಟ್ ಆಗಿದೆ, ಚೆನ್ನಾಗಿದೆ, ಈ ರೀತಿ ಒಂದಷ್ಟು ರಿವ್ಯೂಸ್ ಗಳಿಗೋಸ್ಕರನೇ ಒಂದಷ್ಟು ಬಟನ್ಸ್ ಗಳಿರುತ್ತೆ. ಈ ರೀತಿ ಕನ್ಸ್ಯೂಮರ್ ಹತ್ರ ಒಂದಷ್ಟು ರಿವ್ಯೂಸ್ ಗಳನ್ನ ತಗೊಂಡು ಅದ್ರ ಬೇಸ್ ಮೇಲೆ ಫ್ಯೂಚರ್ ಅಲ್ಲಿ ನಮ್ಮ ಕಂಪ್ನಿದು ಪ್ರಾಡಕ್ಟ್ಸ್ ಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಸೇಲ್ಸ್ ಗಳು ಜಾಸ್ತಿ ಆಗುತ್ತಾ, ನಮ್ಮ ಕಸ್ಟಮರ್ಸ್ ಗಳು ಅಡಾಪ್ಟ್ ಮಾಡ್ಕೊಂತಾರ ಅಂತ ನಾವು ಪ್ರಿಡಿಕ್ಟ್ ಮಾಡುವಂತದ್ದು. ಅದು ಸ್ಯಾಂಪಲ್ ಸರ್ವೆ. ಅಂದ್ರೆ ಸ್ಯಾಂಪಲ್ ಸರ್ವೆ ನಥಿಂಗ್ ಬಟ್ ಈ ಕನ್ಸ್ಯೂಮರ್ಸ್ ಗಳಿಂದ ರಿವ್ಯೂಸ್ ಗಳನ್ನ ಪಡ್ಕೊಳ್ಳುವಂತದ್ದು ಅಂತ. ಅಂಡ್ ದೆನ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ಕ್ವಾಂಟಿಟೇಟಿವ್ ಟೂಲ್ಸ್, ಅದರಲ್ಲಿ ಟೈಮ್ ಸೀರೀಸ್ ಅನಾಲಿಸಿಸ್ ಇದೆ, ರಿಗ್ರೆಷನ್ ಅನಾಲಿಸಿಸ್ ಇದೆ, ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್ ಇದೆ. ಫಸ್ಟ್ ಟೈಮ್ ಸೀರೀಸ್ ಅನಾಲಿಸಿಸ್ ಬಿಡಿ, ಯಾಕೆಂದ್ರೆ ಅದು ಎಂಟೈರ್ ಚಾಪ್ಟರ್ ಅದ್ರ ಬಗ್ಗೆನೆ, ಫಸ್ಟ್ ಚಾಪ್ಟರ್ ಅದು ಅದ್ರ ಬಗ್ಗೆನೆ ಇರುವಂತದ್ದು, ಅದೇಗೇನ ಅದು ಡಿಸ್ಕಷನ್ ಮಾಡೋಣ. ರಿಗ್ರೆಷನ್ ಅನಾಲಿಸಿಸ್, ನೀವು ಲಾಸ್ಟ್ ಸೆಮ್ ಅಲ್ಲಿ ನೀವು ರಿಗ್ರೆಷನ್ ನೀವು ಕ್ಯಾಲ್ಕುಲೇಟ್ ಮಾಡಿದೀರಾ. ಆದ್ರೆ ರಿಗ್ರೆಷನ್ ಕೊಡುವಾಗ ಏನ್ ಮಾಡ್ತಿದ್ದ, ಅದು 2 ವೇರಿಯೇಬಲ್ಸ್ ಗಳನ್ನ ಕೊಡ್ತಿದ್ದ, ಎಕ್ಸ್ ಆನ್ ವೈ ಅಂತ. ಅದನ್ನ ನೀವು ತಗೊಂಡು ಬಿ ಎಕ್ಸ್ ವೈ ಮತ್ತೆ ಬಿ ವೈ ಆನ್ ಎಕ್ಸ್ ಅಂತ ನೀವು ಫೈಂಡ್ ಔಟ್ ಮಾಡ್ತಿದ್ರಿ. ಆಗ ಏನ್ ಮಾಡ್ತಿದ್ದ, ಯಾವ್ದೋ ಒಂದು ಡೇಟಾನ ಕೊಟ್ಟು ಒಂದು ಡಿಪೆಂಡೆಂಟ್ ಡೇಟಾ ಅಥವಾ ಇಂಡಿಪೆಂಡೆಂಟ್ ಡೇಟಾ ಯಾವ್ದೋ ಒಂದು ಡೇಟಾನ ಮಿಸ್ ಮಾಡ್ತಿದ್ದ. ಮಿಸ್ ಆಗಿರುವಂತ ಡೇಟಾನ ನೀವು ಪ್ರಿಡಿಕ್ಟ್ ಮಾಡ್ತಿದ್ರಿ ಅಲ್ವಾ. ನೀವು ಸ್ಟಡಿ ಮಾಡಿದಿರಾ ಆಲ್ರೆಡಿ, ರಿಗ್ರೆಷನ್ ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡಿದಿರಾ. ಮತ್ತೆ ಇನ್ಪುಟ್ ಮತ್ತೆ ಔಟ್ಪುಟ್ ಅನಾಲಿಸಿಸ್ ಅಂತ ಬರುತ್ತೆ. ಅಂದ್ರೆ ನಾವು ನಮ್ಮ ಕಂಪ್ನಿಗೆ ಸಂಬಂಧಪಟ್ಟಂತೆ ಇನ್ಪುಟ್ಗಳು, ಅಂದ್ರೆ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಏನೇನೆಲ್ಲ ಇನ್ಪುಟ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವೋ ಅದ್ರ ರೇಷಿಯೋ ಮತ್ತೆ ಅದನ್ನ ಪ್ರೊಡಕ್ಷನ್ ಮಾಡಿ ಔಟ್ಪುಟ್ ಎಷ್ಟಾಯ್ತು, ಇವೆರಡು ರೇಷಿಯೋ ಮೇಲೂ ಕೂಡ ನಾವು ಫ್ಯೂಚರ್ ಅಲ್ಲಿ ನಮ್ಮ ಕಂಪ್ನಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡಬಹುದು. ಟೈಮ್ ಸೀರೀಸ್ ಅನಾಲಿಸಿಸ್, ಏನಿದು ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಅಂದ್ರೆ ಅರೇಂಜ್ಮೆಂಟ್ ಆಫ್ ಡೇಟಾ ಇನ್ ಕ್ರೋನೋಲಾಜಿಕಲ್ ಆರ್ಡರ್ ಆರ್ ಇನ್ ಅಕಾರ್ಡೆನ್ಸ್ ವಿತ್ ದ ಟೈಮ್ ಈಸ್ ನೋನ್ ಆಸ್ ಟೈಮ್ ಸೀರೀಸ್ ಅಂತ ಕರಿತೀವಿ. ಅಂದ್ರೆ ಒಂದಷ್ಟು ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಾವು ಕ್ರೋನೋಲಾಜಿಕಲ್ ಆರ್ಡರ್ ಅಲ್ಲಿ ನಾವು ಜೋಡಿಸೋದನ್ನೇ ಅಥವಾ ಕ್ರೋನೋಲಾಜಿಕಲ್ ಆರ್ಡರ್ ಅಲ್ಲಿ ನಾವು ಎಂಟ್ರಿ ಮಾಡೋದನ್ನ ನಾವು ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದಷ್ಟು ರಿಸಲ್ಟ್ಸ್ ಗಳನ್ನ ನಾವು ಕಲೆಕ್ಟ್ ಮಾಡ್ಕೊತೀವಿ. ಈಗ 2017 ನಲ್ಲಿ ರಿಸಲ್ಟ್ ಏನಿತ್ತು, 2018 ನಲ್ಲಿ ರಿಸಲ್ಟ್ ಏನಿತ್ತು, 2020 ನಲ್ಲಿ ರಿಸಲ್ಟ್ ಏನಾಗಿತ್ತು, ಈ ರೀತಿ ಒಂದು ಟೈಮ್ ಫ್ರೇಮ್ ನ ಇಟ್ಕೊಂಡು ಆ ಟೈಮ್ ವೈಸ್ ನಾವು ಡೇಟಾಗಳನ್ನ ನಾವು ಎಂಟ್ರಿ ಮಾಡ್ತಾ ಹೋದ್ರೆ ಅದನ್ನ ನಾವು ಟೈಮ್ ಸೀರೀಸ್ ಅಂತ ಕರೆಯುವಂಥದ್ದು. ನೀವು ಲಾಸ್ಟ್ ಸೆಮ್ ಅಲ್ಲಿ ನೀವು ಓದಿದಿರಾ ಡೇಟಾ ಕ್ಲಾಸಿಫಿಕೇಶನ್ ಅಂತ. ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾ ಕ್ಲಾಸಿಫಿಕೇಶನ್, ಕ್ವಾಲಿಟೇಟಿವ್ ಡೇಟಾ ಕ್ಲಾಸಿಫಿಕೇಶನ್, ಮತ್ತೆ ಜಿಯೋಗ್ರಾಫಿಕಲ್ ಡೇಟಾ ಕ್ಲಾಸಿಫಿಕೇಶನ್, ಕ್ರೋನೋಲಾಜಿಕಲ್ ಡೇಟಾ ಕ್ಲಾಸಿಫಿಕೇಶನ್ ಅಂತ. ಅದರಲ್ಲಿ ಟೈಮ್ ಸೀರೀಸ್ ಅಂತ ನಿಮ್ಗೆ ನೆನಪಾದಾಗ ನಿಮ್ಗೆ ನೆನಪಾಗಬೇಕಾಗಿರುವಂತದ್ದು ಡೇಟಾಗಳನ್ನ ಕ್ರೋನೋಲಾಜಿಕಲ್ ಆರ್ಡರ್ ಅಲ್ಲಿ ನಾವು ಎಂಟ್ರಿ ಮಾಡೋದನ್ನ ನಾವು ಟೈಮ್ ಸೀರೀಸ್ ಅನಾಲಿಸಿಸ್ ಅಂತ ಕರಿತೀವಿ. ಕ್ರೋನೋಲಾಜಿಕಲ್ ನಥಿಂಗ್ ಬಟ್ ಟೈಮ್ ವೈಸ್. ಫಾರ್ ಎಕ್ಸಾಂಪಲ್, ಈಗ ನಮ್ದು ಈಗ ಅಷ್ಟೊಂದು ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ. ಈಗ 10 o'clock ಅಲ್ಲಿ ನಾವೇನ್ ಡಿಸ್ಕಷನ್ ಮಾಡಿದ್ವಿ, 10 ಅಲ್ಲಿ ನಾವೇನ್ ಡಿಸ್ಕಷನ್ ಮಾಡಿದ್ವಿ, 10:15 ಅಲ್ಲಿ ಏನ್ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಒಂದು ಕಡೆ ಟೈಮ್ ನ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ, ಇನ್ನೊಂದು ಕಡೆ ಆ ಟೈಮ್ ಅಲ್ಲಿ ಏನಾಯ್ತು ಅನ್ನೋದನ್ನ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ಈಗ ಕೊರೋನಾ ಬಂದಿದೆ, ಕೋವಿಡ್ ಆಗಿದೆ. ಈಗ ಲಾಸ್ಟ್ ಈಗ ಜನವರಿಲಿ ಎಷ್ಟು ಕೇಸ್ಗಳು ಆಯ್ತು, ಫೆಬ್ರವರಿಲಿ ಎಷ್ಟು ಕೇಸ್ಗಳು ಕೊರೋನಾ ಬಂದಿದೆ, ಮಾರ್ಚ್ ಅಲ್ಲಿ ಎಷ್ಟು ಕೇಸ್ಗಳು ಆಗಿದೆ ಅಂತ ಒಂದು ಕಡೆ ಟೈಮ್ ಫ್ರೇಮ್ ನ ಎಂಟ್ರಿ ಮಾಡ್ತಾ ಇದೀವಿ, ಇನ್ನೊಂದು ಕಡೆ ಟೈಮ್ ಅಲ್ಲಿ ಏನು ಆಬ್ಜೆಕ್ಟಿವ್ ಆಯ್ತು, ಏನು ಹ್ಯಾಪನಿಂಗ್ ಆಯ್ತು ಅನ್ನೋದನ್ನ
ನಾವು ಎಂಟ್ರಿ ಮಾಡ್ತಾ ಹೋಗ್ತಾ ಇದೀವಿ. ಅಂದ್ರೆ ವೆರಿ ಸಿಂಪಲ್ ಮೀನಿಂಗ್ ಏನದು ಅಂದ್ರೆ ಟೈಮ್ ಸೀರೀಸ್ ಅಂತಂದ್ರೆ ಒಂದು ಟೈಮ್ ವೈಸ್ ಅಲ್ಲಿ ಡೇಟಾಗಳನ್ನ ಎಂಟ್ರಿ ಮಾಡೋದು ಅಂತ. ಅದೇ ಆ ಮೀನಿಂಗ್ ಹೇಳುವಂಥದ್ದು ಅರೇಂಜ್ಮೆಂಟ್ ಆಫ್ ಸ್ಟಾಟಿಸ್ಟಿಕಲ್ ಡೇಟಾ ಇನ್ ಕ್ರೋನಾಲಜಿಕಲ್ ಆರ್ಡರ್ ಅಥವಾ ಇನ್ ಅಕಾರ್ಡೆನ್ಸ್ ವಿತ್ ಟೈಮ್ ವೈಸ್ ಡೇಟಾಗಳನ್ನ ಎಂಟ್ರಿ ಮಾಡೋದು. ನೆಕ್ಸ್ಟ್ ವೆನ್ ನ್ಯೂಮೆರಿಕಲ್ ಡೇಟಾ ಆರ್ ಅಬ್ಸರ್ವ್ಡ್ ಅಟ್ ಡಿಫ್ರೆಂಟ್ ಪಾಯಿಂಟ್ ಆಫ್ ಟೈಮ್, ಅಂದ್ರೆ ಡಿಫ್ರೆಂಟ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದು ನ್ಯೂಮೆರಿಕಲ್ ಡೇಟಾಗಳನ್ನ ಅಬ್ಸರ್ವ್ ಮಾಡುವಂಥದ್ದು. ಮತ್ತೆ ದ ಸೆಟ್ ಆಫ್ ಅಬ್ಸರ್ವೇಷನ್ ಈಸ್ ಕಾಲ್ಡ್ ಟೈಮ್ ಸೀರೀಸ್ ಅಂತಂದ್ರೆ ಡಿಫ್ರೆಂಟ್ ಟೈಮ್ ಅಲ್ಲಿ ಆಗಿರುವಂತ ಅಬ್ಸರ್ವೇಷನ್ಸ್ ಗಳು, ಅಂದ್ರೆ 2020 ನಲ್ಲಿ ಆಗಿರುವಂತ ಅಬ್ಸರ್ವೇಷನ್, 2010 ಅಲ್ಲಿ ಆಗಿರುವಂತ ಅಬ್ಸರ್ವೇಷನ್, ಈ ರೀತಿ ಟೈಮ್ ಸೀರೀಸ್ ನಥಿಂಗ್ ಬಟ್ ಟೈಮ್ ವೈಸ್ ಎಂಟ್ರಿ ಮಾಡುವಂತ ಡೇಟಾಗಳು. ಅದನ್ನ ನಾವು ಡೇಟಾಗಳನ್ನ ಅದು ಎಂಟ್ರಿ ಮಾಡುವಾಗ ಡೇಟಾ ಮತ್ತೆ ಡೇಟಾವನ್ನ ಅನಾಲಿಸಿಸ್ ಮಾಡುವಾಗ ಅದು ಅವರ್ಲಿ ಬೇಸಿಸ್ ಆಗಿರ್ಬೋದು ಅಥವಾ ಡೇ ಬೇಸ್ ಅಲ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ಕ್ಯಾಲೆಂಡರ್ ಆಫ್ ಇಯರ್ ಆಗಿರ್ಬೋದು, ಇಯರ್ ವೈಸ್ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಆಗಿ. ನೆಕ್ಸ್ಟ್ ಈ ಟೈಮ್ ಸೀರೀಸ್ ಡೇಟಾವನ್ನ ಒಂದು ಗ್ರಾಫ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು, ಅದನ್ನ ಶೋ ಮಾಡಬೇಕು. ಈಗ ಲಾಸ್ಟ್ ಸೆಮ್ ಅಲ್ಲಿ ಕೂಡ ನೀವು ಸ್ಟಡಿ ಮಾಡಿದಿರಾ, ಒಂದಷ್ಟು ಗ್ರಾಫ್ ಗಳನ್ನು ಕೂಡ ನೀವು ಪ್ರಿಪೇರ್ ಮಾಡಿದಿರಾ. ಈಗ ಮೋಡ್ ಬಗ್ಗೆ ಗ್ರಾಫ್ ನ ಹಾಕಿದಿರಾ, ಮತ್ತೆ ಮೀಡಿಯನ್ ಬಗ್ಗೆ ಗ್ರಾಫ್ ನ ಹಾಕಿದಿರಾ, ಮತ್ತೆ ಈ ಸೆಮ್ ಅಲ್ಲಿ ಕೂಡ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ ಬರುತ್ತೆ, ಅದರಲ್ಲೂ ಕೂಡ ಗ್ರಾಫ್ ಹಾಕ್ತೀರಾ. ಮತ್ತೆ ಟೈಮ್ ಸೀರೀಸ್ ಅಲ್ಲೂ ಕೂಡ ಒಂದಷ್ಟು ಗ್ರಾಫ್ ಗಳನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಈಗ ನೀವು ಲಾಸ್ಟ್ ಸೆಮ್ ಅಲ್ಲಿ ಮೋಡ್ ನ ನೀವು ಲೊಕೇಟ್ ಮಾಡೋದಕ್ಕೆ ಏನ್ ಹೇಳ್ತಿದ್ರಿ, ಹಿಸ್ಟೋಗ್ರಾಮ್. ಮತ್ತೆ ಮೀಡಿಯನ್ ನ ನೀವು ಲೊಕೇಟ್ ಮಾಡ್ತಿದ್ದು ಓಜಿವ್ ಕರ್ವ್. ಅದೇ ರೀತಿಯಾಗಿ ಟೈಮ್ ಸೀರೀಸ್ ಅಲ್ಲಿ ಡೇಟಾಗಳನ್ನ ನೀವು ಒಂದು ಗ್ರಾಫ್ ಅಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಹಿಸ್ಟೋರಿಗ್ರಾಮ್ ಅಂತ ಕರಿತೀವಿ. ಅಂದ್ರೆ ಮೋಡ್ ಲೊಕೇಟ್ಗೂ ಈ ಟೈಮ್ ಸೀರೀಸ್ ಡೇಟಾಗೂ ಡಿಫ್ರೆಂಟ್ ಇದೆ. ಕೀವರ್ಡ್ ಅದು ಆ ವರ್ಡ್ ನ ನಾವು ಸ್ಪೆಲ್ ಮಾಡಿದ್ರೆ ಎರಡು ಒಂದೇ ರೀತಿ ಸಿಮಿಲರ್ ಬರುತ್ತೆ, ಬಟ್ ಮೀನಿಂಗ್ ಬೇರೆ ಬೇರೆ. ಅಲ್ಲಿ ಮೋಡ್ ನ ನೀವು ಲೊಕೇಟ್ ಮಾಡ್ತಿದ್ದು ಹಿಸ್ಟೋಗ್ರಾಮ್ ಅಲ್ಲಿ, ಇದರಲ್ಲಿ ಟೈಮ್ ಸೀರೀಸ್ ಡೇಟಾವನ್ನ ನೀವು ಗ್ರಾಫ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ ಹಿಸ್ಟೋರಿಗ್ರಾಮ್. ಹಾಗೆ ಟೈಮ್ ಸೀರೀಸ್ ಬಗ್ಗೆ ಒಂದಿಬ್ರು ಫೇಮಸ್ ಸ್ಟಾಟಿಸ್ಟಿಕಲ್ ಆಥರ್ಸ್ ಗಳು ಡೆಫಿನಿಷನ್ಸ್ ಗಳನ್ನ ಕೊಟ್ಟಿದ್ದಾರೆ. A time series is a set of statistical observation arranged in the chronological order. ಅವರು ಕೂಡ ಸೇಮ್ ಮೀನಿಂಗ್ ಅದೇ ಹೇಳುವಂಥದ್ದು. ಒಂದು ಡೇಟಾವನ್ನ ಡಿಫ್ರೆಂಟ್ ಟೈಮ್ ಅಲ್ಲಿ ಆಗಿರುವಂತಹ ಡೇಟಾಗಳನ್ನ ಒಂದು ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ನಾವು ಸೆಟ್ ಮಾಡುವಂತದ್ದು, ಎಂಟರ್ ಮಾಡುವಂತದ್ನೇ ನಾವು ಟೈಮ್ ಸೀರೀಸ್ ಅಂತ ಹೇಳ್ತೀವಿ ಅಂತ ಮೋರಿಸ್ ಆಂಬರ್ಗ್ ಅವರು ಹೇಳುವಂಥದ್ದು. ಅಂಡ್ ದೆನ್ ಎ ಟೈಮ್ ಸೀರೀಸ್ ಕನ್ಸಿಸ್ಟ್ ಆಫ್ ಡೇಟಾ ಅರೇಂಜ್ಡ್ ಕ್ರೋನಾಲಜಿಕಲಿ. ಅವರು ಕೂಡ ಸೇಮ್ ಮೀನಿಂಗ್ ಹೇಳ್ತಾರೆ. ಕ್ರೋನಾಲಜಿಕಲ್ ಅರೇಂಜ್ ಆಗಿ ಡೇಟಾಗಳನ್ನ ಎಂಟ್ರಿ ಮಾಡುವಂತದ್ನೇ ನಾವು ಟೈಮ್ ಸೀರೀಸ್ ಅಂತ ಹೇಳ್ತೀವಿ ಅಂತ. ಅದು ಹೇಳಿರುವಂತದ್ದು ಕ್ರಾಸ್ಟನ್ ಮತ್ತೆ ಕೌಡನ್ ಅಂತ ಒಬ್ಬ ಫೇಮಸ್ ಸ್ಟಾಟಿಸ್ಟಿಕಲ್ ಆಥರ್. ಟೈಮ್ ಸೀರೀಸ್ ಅನಾಲಿಸಿಸ್ ಅಲ್ಲಿ ಒಟ್ಟು 4 ಕಾಂಪೋನೆಂಟ್ಸ್ ಗಳಿದೆ. ಯಾವ್ದಾವ್ದು ಅಂತಂದ್ರೆ ಲಾಂಗ್ ಟರ್ಮ್ ಮೂವ್ಮೆಂಟ್ ಮತ್ತೆ ಅಥವಾ ಸೆಕ್ಯುಲರ್ ಟ್ರೆಂಡ್ ಅಂತ ಒಂದ್ ಕರಿತೀವಿ, ಮತ್ತೆ ಇನ್ನೊಂದು ಸೀಸನಲ್ ವೇರಿಯೇಷನ್ ಅಂತ, ಮತ್ತೊಂದು ಸೈಕ್ಲಿಕಲ್ ವೇರಿಯೇಷನ್, ಲಾಸ್ಟ್ ಒಂದು ರ್ಯಾಂಡಮ್ ಆರ್ ಇರ್ರೆಗ್ಯುಲರ್ ಮೂವ್ಮೆಂಟ್ಸ್ ಅಂತ. ಅದು ಟೈಮ್ ಸೀರೀಸ್ ಡೇಟಾಗಳನ್ನ 4 ರೀತಿಯಾಗಿ ಕ್ಲಾಸಿಫೈ ಮಾಡುವಂಥದ್ದು. ಅದರಲ್ಲಿ ನಾವು ಬೈಫರ್ಕೇಟ್ ಮಾಡುವಂಥದ್ದು ಲಾಂಗ್ ಟರ್ಮ್ ಮೂವ್ಮೆಂಟ್ಸ್, ಶಾರ್ಟ್ ಟರ್ಮ್ ಮೂವ್ಮೆಂಟ್ಸ್ ಮತ್ತೆ ಇರ್ರೆಗ್ಯುಲರ್ ಮೂವ್ಮೆಂಟ್ಸ್ ಅಂತ. ಈಗ ಫಸ್ಟ್ ಒಂದು ಲಾಂಗ್ ಟರ್ಮ್ ಮೂವ್ಮೆಂಟ್ಸ್ ಅಥವಾ ಸೆಕ್ಯುಲರ್ ಟ್ರೆಂಡ್ ಅಂತ ಕರಿತೀವಿ. ಏನಿದು ಲಾಂಗ್ ಟರ್ಮ್ ಮೂವ್ಮೆಂಟ್ ಅಥವಾ ಸೆಕ್ಯುಲರ್ ಟ್ರೆಂಡ್ ಅಂತಂದ್ರೆ ದ ಜನರಲ್ ಟೆಂಡೆನ್ಸಿ ಆಫ್ ಟೈಮ್ ಸೀರೀಸ್ ಆಫ್ ಡೇಟಾ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆರ್ ಟು ರಿಮೈನ್ ಕನ್ಸ್ಟೆಂಟ್ ಡ್ಯೂರಿಂಗ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಈಸ್ ಕಾಲ್ಡ್ ಸೆಕ್ಯುಲರ್ ಟ್ರೆಂಡ್ ಅಂತ. ಅಂದ್ರೆ ತುಂಬಾ ಲಾಂಗ್ ಟೈಮ್ ಪೀರಿಯಡ್ ವರೆಗೂ ಆಗಿರುವಂತ ಈವೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡಿ ನಾವು ಡೇಟಾವನ್ನ ಅನಾಲಿಸಿಸ್ ಮಾಡಿದ್ರೆ ಅದನ್ನ ನಾವು ಸೆಕ್ಯುಲರ್ ಟ್ರೆಂಡ್ ಅಥವಾ ಲಾಂಗ್ ಟರ್ಮ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಏನಿದು ಅಂದ್ರೆ ಲಾಂಗ್ ಟರ್ಮ್ ಅಂತ ಅಂದ್ರೆ ಇನ್ನೊಂದು ಮೀನಿಂಗ್ ಇದೆ ನೋಡಿ. ದಿಸ್ ಟ್ರೆಂಡ್ ಮೇ ಬಿ ಸೋ ದ ಗ್ರೋತ್ ಆರ್ ಡಿಕ್ಲೈನ್ ಇನ್ ದ ಟೈಮ್ ಸೀರೀಸ್ ಓವರ್ ಎ ಲಾಂಗ್ ಪೀರಿಯಡ್. ತುಂಬಾ ಲಾಂಗ್ ಪೀರಿಯಡ್ ವರೆಗೆ ಅರೈಸ್ ಆಗುವಂತ ಡೇಟಾಸ್ಗಳು. ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಏನಿದೆ ಎಕ್ಸಾಂಪಲ್, ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಗೋಲ್ಡ್ ಇನ್ ಪಾಸ್ಟ್ ಮೆನಿ ಇಯರ್ಸ್ ಇನ್ ದ ಅಪ್ವರ್ಡ್ ಟ್ರೆಂಡ್ ಅಂತಂದ್ರೆ ಒಂದು ಲಾಸ್ಟ್ 10 years ಇಂದ ನಾವು ಗೋಲ್ಡ್ ಪ್ರೈಸ್ ಬಗ್ಗೆ ನಾವು ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಅದನ್ನ ಒಂದು ಗ್ರಾಫ್ ಅಲ್ಲಿ ಅಥವಾ ಒಂದು ಟೇಬಲ್ ಅಲ್ಲಿ ನಾವು ಎಂಟ್ರಿ ಮಾಡ್ತಾ ಹೋದ್ರೆ ಅದ್ರದ್ದು ಯಾವಾಗ್ಲೂ ಪ್ರೈಸ್ ಗಳು ಇನ್ಕ್ರೀಸ್ ಆಗ್ತಾನೆ ಹೋಗಿದೆ. ಈ ರೀತಿ 10 years ಆಗಿರ್ಬೋದು, ಒಂದು 5 years ಆಗಿರ್ಬೋದು, ಈ ತರ ಲಾಂಗ್ ಪೀರಿಯಡ್ಸ್ ಗಳು. ಅಂದ್ರೆ ನಾವು ಜಸ್ಟ್ 1 year ಅನಾಲಿಸಿಸ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಪೀರಿಯಡ್ ಆಗುತ್ತೆ. ಇಲ್ಲಿ ಟೋಟಲ್ 3 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ. ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಗೋಲ್ಡ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್ ಇನ್ ಅಪ್ವರ್ಡ್ ಟ್ರೆಂಡ್, ಡಿಕ್ರೀಸ್ ಇನ್ ದಿ ಡೆತ್ ರೇಟ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್ ಇನ್ ದ ಡೌನ್ವರ್ಡ್ ಟ್ರೆಂಡ್, ಅಂಡ್ ದೆನ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಇನ್ ದ ಲಾಸ್ಟ್ 10 years ಇನ್ ಇಂಡಿಯಾ. ಈ ರೀತಿ ಅಂದ್ರೆ ತುಂಬಾ ಜಾಸ್ತಿ ಇಯರ್ಸ್ ಗಳ ಬಗ್ಗೆ ನಾವು ಸ್ಟಡಿ ಮಾಡುವಂತದ್ದೇ ಈ ಸೆಕ್ಯುಲರ್ ಟ್ರೆಂಡ್. ಅಂತಂದ್ರೆ ಲಾಸ್ಟ್ 10 year ಅಲ್ಲಿ ಪಾಪ್ಯುಲೇಷನ್ ರೇಟ್ ಏನಾಗಿದೆ ನಮ್ಮ ಇಂಡಿಯಾದಲ್ಲಿ, ಅಥವಾ ಲಾಸ್ಟ್ 10 years ಇಂದ ಗೋಲ್ಡ್ ರೇಟ್ ಯಾವ ರೀತಿ ಚೇಂಜ್ ಆಗಿದೆ,
ಅಥವಾ ಲಾಸ್ಟ್ 10 ಇಯರ್ಸ್ ಅಥವಾ ಮೋರ್ ದೆನ್ 10 ಇಯರ್ಸ್ ಇಂದ ನಮ್ದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಬೆಲೆಗಳು ಏನಾಗಿದೆ ಅಥವಾ ಡೆತ್ ರೇಟ್ ಏನಾಗಿದೆ ನಮ್ಮ ಇಂಡಿಯಾದಲ್ಲಿ, ಈ ತರ ಅಂತಂದ್ರೆ ಲಾಂಗ್ ಪೀರಿಯಡ್ ಸಂಬಂಧಪಟ್ಟಂತೆ ಸ್ಟಡಿ ಮಾಡುವಂತದ್ದೇ ಸೆಕ್ಯುಲರ್ ಟ್ರೆಂಡ್. ಶಾರ್ಟ್ ಟರ್ಮ್ ಮೂವ್ಮೆಂಟ್ಸ್ ಅಥವಾ ಸೀಸನಲ್ ವೇರಿಯೇಷನ್ಸ್ ಅಂತಂದ್ರೆ ವಿತ್ ಇನ್ 1 ಇಯರ್ ದ ರೆಗ್ಯುಲರ್ ಅಥವಾ ಪೀರಿಯಾಡಿಕ್ ಅಥವಾ ಶಾರ್ಟ್ ಟರ್ಮ್ ವೇರಿಯೇಷನ್ಸ್ ಅಂತ ಕರಿತೀವಿ. ಅದು ರೆಗ್ಯುಲರ್ ವೇರಿಯೇಷನ್ ಅಂತ ಕರಿತೀವಿ, ಮತ್ತೆ ಪೀರಿಯಾಡಿಕ್ ವೇರಿಯೇಷನ್ ಅಂತ ಕೂಡ ಅದನ್ನ ನಾವು ಕರಿತೀವಿ. ಇದು ಯಾವಾಗ್ಲೂ ನಾವು ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅನಾಲಿಸಿಸ್ ಮಾಡ್ತಿದೀವಿ ಅಂತಂದ್ರೆ ಅದು ವಿತ್ ಇನ್ 1 ಇಯರ್ ಆಗಿರುತ್ತೆ. ಅಂತಂದ್ರೆ 1 ಇಯರ್ ಒಳಗಡೆನೆ ಚೇಂಜ್ ಆಗಿರುವಂತ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಏನು 1 ಇಯರ್ ಅಲ್ಲಿ ಚೇಂಜ್ ಆಗಿರುವಂತದ್ದು ಅಂತಂದ್ರೆ ಈಗ ಕ್ಲೈಮೇಟ್ ಇಂದ ಏನೋ ಅಫೆಕ್ಟ್ ಆಗಿರುತ್ತೆ, ವೆದರ್ ಇಂದ ಅಫೆಕ್ಟ್ ಆಗಿರುತ್ತೆ, ಅಲ್ಲಿ ಇರುವಂತ ಒಂದು ಕಸ್ಟಮ್ಸ್ ಗಳಿಂದ ಎಫೆಕ್ಟ್ ಆಗಿರುತ್ತೆ. ಇದರಿಂದ ಬದಲಾವಣೆ ಆಗಿರುವಂತ ಡೇಟಾಸ್ಗಳು ಅಂತಂದ್ರೆ ಏನಾಗುತ್ತೆ, ಈಗ ಎಕ್ಸಾಂಪಲ್ ನಲ್ಲಿ ನೀವು ನೋಡಿ, ಏನ್ ರೈನಿ ಸೀಸನ್ ಅಂತಂದ್ರೆ ತುಂಬಾ ಮಳೆ ಬರುವಂತ ಸಂದರ್ಭದಲ್ಲಿ ಸೇಲ್ ಆಫ್ ಅಂಬ್ರೆಲಾ ಅಂದ್ರೆ ಅಂಬ್ರೆಲಾಸ್ಗಳದ್ದು ಸೆಲ್ಲಿಂಗ್ ಆಕ್ಟಿವಿಟಿ ಏನಾಗಿರುತ್ತೆ, ತುಂಬಾನೇ ಜಾಸ್ತಿ ಇರುತ್ತೆ. ಮತ್ತೆ ವಿಂಟರ್, ಇನ್ ವಿಂಟರ್ ಅಲ್ಲಿ ಸೇಲ್ ಆಫ್ ವುಲನ್ ಕ್ಲಾತ್ಸ್ ವಿಲ್ ಇನ್ಕ್ರೀಸ್ ಅಂತಂದ್ರೆ ಆ ಟೈಮ್ ವಿಂಟರ್ ಟೈಮ್ ಅಲ್ಲಿ ವುಲನ್ ಕ್ಲಾತ್ಸ್ ಗಳು ಕೂಡ ಸೇಲ್ ಆಗುವಂತದ್ದು ತುಂಬಾನೇ ಜಾಸ್ತಿ. ಮತ್ತೆ ಇನ್ ಸಮ್ಮರ್ ಟೈಮ್ ಅಲ್ಲಿ ದ ಸೇಲ್ ಆಫ್ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಇದ್ರದ್ದು ಕೂಡ ಸೆಲ್ಲಿಂಗ್ ಆಕ್ಟಿವಿಟಿ ಅರೈಸ್ ಆಗ್ತಾ ಹೋಗುತ್ತೆ. ಈ ರೀತಿ ಇವೆಲ್ಲ ಏನು ವಿತ್ ಇನ್ 1 ಇಯರ್ ಅಂತಂದ್ರೆ 1 ಇಯರ್ ಒಳಗಡೆನೆ ಅರೈಸ್ ಆಗುವಂತದ್ದು. ಒಂದು 3 ಮಂತ್ಸ್ ರೈನಿ ಸೀಸನ್ ಇರುತ್ತೆ, ಇನ್ನೊಂದು 3 ಮಂತ್ಸ್ ವಿಂಟರ್ ಸೀಸನ್ ಇರುತ್ತೆ, ಇನ್ನೊಂದು 3 ಮಂತ್ಸ್ ಸಮ್ಮರ್ ಇರುತ್ತೆ. ಈ ಟೈಮ್ ಅಲ್ಲಿ ರೈಸ್ ಆಗುವಂತದ್ದು ಅಥವಾ ಡೌನ್ ಆಗುವಂತದ್ದು. ಈಗ ವಿಂಟರ್ ಸೀಸನ್ ಬಂತು ಅಂತಂದ್ರೆ ಅಂಬ್ರೆಲಾದು ಸೆಲ್ಲಿಂಗ್ ಆಕ್ಟಿವಿಟಿ ಕಡಿಮೆ ಆಗ್ಬೋದು, ಅಥವಾ ಸಮ್ಮರ್ ಆಕ್ಟಿವಿಟಿ ಬಂತು ಅಂತಂದ್ರೂ ಕೂಡ ಅಂಬ್ರೆಲಾ ಸೆಲ್ಲಿಂಗ್ ಆಕ್ಟಿವಿಟಿ ಕಡಿಮೆ ಆಗ್ಬೋದು. ಇನ್ನ ರೈನಿ ಸೀಸನ್ ಅಲ್ಲಿ ಈ ಐಸ್ ಕ್ರೀಮ್ ಆಕ್ಟಿವಿಟಿ ಮತ್ತೆ ಕೂಲ್ ಡ್ರಿಂಕ್ಸ್ ಆಕ್ಟಿವಿಟೀಸ್ಗಳು ಸೆಲ್ಲಿಂಗ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ವಿತ್ ಇನ್ 1 ಇಯರ್ ಅಲ್ಲಿ ಚೇಂಜಸ್ ಆಗುವಂತದ್ದು, ಬದಲಾವಣೆ ಆಗುವಂತದ್ದಕ್ಕೆ ಸಂಬಂಧಪಟ್ಟಂತೆ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಅನಾಲಿಸಿಸ್ ಮಾಡ್ತಿದೀವಿ ಅಂತಂದ್ರೆ ಅದನ್ನ ನಾವು ಸೀಸನಲ್ ವೇರಿಯೇಷನ್ಸ್ ಅಂತ ಕರಿತೀವಿ. ಇನ್ನು ನಾವು ಟ್ರೆಂಡ್ ಅನಾಲಿಸಿಸ್, ಸೆಕ್ಯುಲರ್ ಟ್ರೆಂಡ್ ಅಲ್ಲಿ ಏನ್ ಮಾಡಿದ್ವಿ, ಲಾಂಗ್ ಟರ್ಮ್ ಅದು ಮೋರ್ ದೆನ್ 10 ಇಯರ್ಸ್ ಆಗಿರ್ಬೋದು ಅಥವಾ ಮೋರ್ ದೆನ್ 5 ಇಯರ್ಸ್ ಆಗಿರ್ಬೋದು ಅಂತ ಈ ತರ ಮೋರ್ ದೆನ್ ಅಂದ್ರೆ ಲಾಂಗ್ ಪೀರಿಯಡ್ ವರ್ಗು ಅನಾಲಿಸಿಸ್ ಮಾಡಿದ್ರೆ ಸೆಕ್ಯುಲರ್ ಟ್ರೆಂಡ್ ಆಗುತ್ತೆ. ವಿತ್ ಇನ್ 1 ಇಯರ್ ಬಗ್ಗೆ ನಾವು ಸ್ಟಡಿ ಮಾಡಿದ್ರೆ ಅದು ಸೀಸನಲ್ ವೇರಿಯೇಷನ್ ಅಥವಾ ಶಾರ್ಟ್ ಟರ್ಮ್ ಮೂವ್ಮೆಂಟ್ಸ್ ಅಂತ ಆಗುತ್ತೆ. ಶಾರ್ಟ್ ಟರ್ಮ್ ಮೂವ್ಮೆಂಟ್ಸ್ ಅಲ್ಲೇ ಇನ್ನೊಂದು ಕ್ಲಾಸಿಫೈ ಮಾಡಿದೀವಿ, ಸೈಕ್ಲಿಕಲ್ ವೇರಿಯೇಷನ್. ಇದು ಕೂಡ 1 ಇಯರ್ ಒಳಗಡೆನೆ ಆಗುವಂತ ಚೇಂಜಸ್ ಗಳು. ಸೈಕ್ಲಿಕಲ್ ವೇರಿಯೇಷನ್ ಇಸ್ ಆಲ್ಸೋ ಕಾಲ್ಡ್ ಬಿಸ್ನೆಸ್ ಸೈಕಲ್ ಆರ್ ಎಕನಾಮಿಕ್ ಸೈಕಲ್ ಅಂತ ಕೂಡ ಕರೀತೀವಿ. ಸೈಕ್ಲಿಕಲ್ ವೇರಿಯೇಷನ್ ಅಂತಂದ್ರೆ ಇದು ಕೂಡ ವಿತ್ ಇನ್ 1 ಇಯರ್ ಅಲ್ಲೇ ಆಗುವಂತ ಬದಲಾವಣೆಗೆ ಸಂಬಂಧಪಟ್ಟಂತೆ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅನಾಲಿಸಿಸ್ ಮಾಡುವಂತದ್ದು. ಅದು ಬಿಸ್ನೆಸ್ ಸೈಕಲ್ ಆಗಿರ್ಬೋದು, ಎಕನಾಮಿಕ್ ಸೈಕಲ್ ಆಗಿರ್ಬೋದು, ಎರಡು ರೀತಿ ಕೂಡ ಇದೆ. ಇದು ನೋಡಿ, ಇದು ಬಿಸ್ನೆಸ್ ಲೈಫ್ ಸೈಕಲ್ ಬಗ್ಗೆ ಇರುವಂತ ಒಂದು ಚಾರ್ಟ್. ಅಂದ್ರೆ ಸೈಕ್ಲಿಕಲ್ ವೇರಿಯೇಷನ್ ಅಂತಂದ್ರೆ ಅದ್ರ ಬದಲಾವಣೆ ವೇವ್ಸ್ ಗಳ ರೀತಿ ಚೇಂಜಸ್ ಆಗುವಂತದ್ದು. ಒಂದು ಸೀಸನ್ ಅಲ್ಲಿ ತುಂಬಾ ಜಾಸ್ತಿ ಆಗುತ್ತೆ, ಇನ್ನೊಂದು ಸೀಸನ್ ಅಲ್ಲಿ ತುಂಬಾ ಡಿಕ್ಲೈನ್ ಆಗುತ್ತೆ, ಇನ್ನೊಂದು ಸೀಸನ್ ಅಲ್ಲಿ ಅಗೇನ್ ಅರೈಸ್ ಆಗ್ತಾ ಹೋಗುತ್ತೆ. ಒಂದು ಸೈಕಲ್, ಒಂದು ಲೈಫ್ ಸೈಕಲ್ ಅಂತ ಕೂಡ ಕರಿಬಹುದು, ಬಿಸ್ನೆಸ್ ಲೈಫ್ ಸೈಕಲ್. ಈಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೊಸದಾಗಿ ಒಂದು ಬಿಸ್ನೆಸ್ ಓಪನ್ ಆಯ್ತು ಅಂತಂದ್ರೆ ಅದ್ರದ್ದು ಸೆಲ್ಲಿಂಗ್ ಆಕ್ಟಿವಿಟೀಸ್ ಗಳು ಸ್ವಲ್ಪ ಕಡಿಮೆ ಇರುತ್ತೆ. ಅದು ಹೋಗ್ತಾ ಹೋಗ್ತಾ ಡಿಮ್ಯಾಂಡ್ ಏನಾದ್ರೂ ಜಾಸ್ತಿ ಆಯ್ತು ಅಂತಂದ್ರೆ ಆ ಪ್ರಾಡಕ್ಟ್ ಗಳದ್ದು ಸೆಲ್ಲಿಂಗ್ ಆಕ್ಟಿವಿಟಿ ಫುಲ್ ಪೀಕ್ ಹೋಗಿ ನಿಂತ್ಕೊಳ್ಳುತ್ತೆ. ಇನ್ ಕೇಸ್ ಏನಾದ್ರೂ ಆ ಪ್ರಾಡಕ್ಟ್ ಡಿಮ್ಯಾಂಡ್ ಕಡಿಮೆ ಆಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ತುಂಬಾ ಸೆಲ್ಲಿಂಗ್ ಆಕ್ಟಿವಿಟಿ ಏನಾಗುತ್ತೆ, ತುಂಬಾ ಸ್ಲೋ ಆಗ್ತಾ ಹೋಗುತ್ತೆ. ಹಾಗೆ ಅಗೇನ್ ಬಿಸ್ನೆಸ್ ಏನ್ ಮಾಡುತ್ತೆ, ಇನ್ನೊಂದಷ್ಟು ಇನೋವೇಟಿವ್ ಐಡಿಯಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಅದೇ ಪ್ರಾಡಕ್ಟ್ಸ್ ಗಳನ್ನ ಇನ್ನೂ ಒಂದಷ್ಟು ಇನೋವೇಟಿವ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಆ ರೀತಿ ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಅಗೇನ್ ಆ ಪ್ರಾಡಕ್ಟ್ ಗಳದ್ದು ಸೆಲ್ಲಿಂಗ್ ಆಕ್ಟಿವಿಟಿ ಅರೈಸ್ ಆಗ್ತಾ ಹೋಗುತ್ತೆ. ಈ ರೀತಿ ಸೈಕಲ್ ರೀತಿ ಫಸ್ಟ್ ಅರೈಸ್ ಆಗುವಂತದ್ದು, ನಂತರ ಇಳಿಕೆ ಆಗುವಂತದ್ದು, ಅದರಲ್ಲಿ ಒಂದಷ್ಟು ಮಾಡಿಫೈ ಮಾಡ್ಕೊಂಡು ಅಗೈನ್ ಅರೈಸ್ ಆಗುವಂತದ್ದು. ಈ ರೀತಿ ವೇವ್ಸ್ ಗಳ ರೀತಿ ರಿಪೀಟೆಡ್ ಆಗಿ ಆಗುವಂತ ಈವೆಂಟ್ ಗಳ ಬಗ್ಗೆ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅನಾಲಿಸಿಸ್ ಮಾಡಿದ್ರೆ ಅದನ್ನ ನಾವು ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಸೆಕೆಂಡ್, ವಿಚ್ ಇಸ್ ಪೀರಿಯಾಡಿಕ್ ಅಪ್ ಅಂಡ್ ಡೌನ್ ಮೂವ್ಮೆಂಟ್ಸ್ ಲೈಕ್ ವೇವ್ಸ್ ಇಸ್ ಕಾಲ್ಡ್ ಸೈಕ್ಲಿಕಲ್ ವೇರಿಯೇಷನ್. ಅಂತಂದ್ರೆ ವೇವ್ಸ್ ಗಳ ರೀತಿ ಚೇಂಜಸ್ ಆಗುವಂತದ್ದು, ಮತ್ತೆ ರಿಪೀಟೆಡ್ಲಿ ಅಂತಂದ್ರೆ ಈಗ ಒಂದ್ಸಲ ಮುಗೀತು ಅಂತಂದ್ರೆ ಎಗೇನ್ ಅಲ್ಲೇ ಇನೋವೇಟಿವ್ ಐಡಿಯಾಸ್ ಗಳನ್ನ ಇಟ್ಕೊಂಡು ಎಗೇನ್ ಅಲ್ಲಿಂದ ರಿಕವರಿ ಆಗುವಂತದ್ದು. ಮತ್ತೆ ಈ ಸೈಕ್ಲಿಕಲ್ ವೇರಿಯೇಷನ್ಸ್ ಗಳಲ್ಲಿ ಟೋಟಲ್ 4 ಇವೆಂಟ್ಸ್ ಗಳು ಬರುತ್ತೆ. ಒಂದು ಪ್ರಾಸ್ಪೆರಿಟಿ, ಡಿಕ್ಲೈನ್, ಡಿಪ್ರೆಷನ್, ಇಂಪ್ರೂವ್ಮೆಂಟ್ ಅಥವಾ ರಿಕವರಿ ಅಂತ ಕರಿತೀವಿ. ಈ ತರ 4 ಇವೆಂಟ್ಸ್ ಗಳು ನಡೆಯುವಂತದನ್ನ ನಾವು ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತ ಕರೆಯುವಂತದ್ದು. ಈ ವೇರಿಯೇಷನ್ಸ್ ಗಳು ನಾಟ್ ಡೆಫಿನಿಟ್ ಅಂತಂದ್ರೆ ನಾವು ಡೆಫಿನೆಟ್ ಆಗಿ ಇದೇ ರೀತಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇದು ಬಿಸ್ನೆಸ್ ಲೈಫ್ ಸೈಕಲ್ ಅಥವಾ ಎಕನಾಮಿಕ್ ಲೈಫ್ ಸೈಕಲ್ ಅಂತ ಕೂಡ ಕರಿತೀವಿ. ಪ್ರಾಸ್ಪೆರಿಟಿ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಫಸ್ಟ್ ಸ್ಲೋ ಆಗಿರುತ್ತೆ, ಅಂದ್ರೆ ಯಾವುದೇ ರೀತಿಯಾದಂತ ಪ್ರಾಡಕ್ಟ್ಗಳು
ಸೆಲ್ಲಿಂಗ್ ಆಗೋದಿಲ್ಲ ಜಾಸ್ತಿ. ಈಗ ಹೊಸ ಕಂಪ್ನಿ ಅಂತ ಪ್ರತಿಯೊಬ್ಬರಿಗೂ ಭಯ ಇರುತ್ತೆ. ಸೊ ಸೆಲ್ಲಿಂಗ್ ಆಕ್ಟಿವಿಟಿ ತುಂಬಾನೇ ಕಡಿಮೆ ಇರುತ್ತೆ. ಆಗೇನಾಗುತ್ತೆ, ಆ ಸ್ಟೇಜ್ ನಾವು ಪ್ರಾಸ್ಪೆರಿಟಿ ಅಂತ ಕರಿತೀವಿ. ಅಂತಂದ್ರೆ ಆಗ್ತಾನೆ ಅದು ಬೆಳೀತಾ ಇರುವಂತ ಒಂದು ಕಂಪನಿ ಅಂತ. ನೆಕ್ಸ್ಟ್ ಏನಾಗುತ್ತೆ, ಅದ್ರದ್ದು ಪ್ರಾಡಕ್ಟ್ ಗಳ ಬಗ್ಗೆ ಅವೇರ್ನೆಸ್ ಮೂಡ್ತಾ ಅಡ್ವರ್ಟೈಸಿಂಗ್ ಆಕ್ಟಿವಿಟೀಸ್ ಗಳೆಲ್ಲಾನು ಅಡಾಪ್ಟ್ ಮಾಡ್ಕೊಂತಾರೆ. ಪ್ರತಿಯೊಬ್ಬರಿಗೂ ಆ ಕಂಪನಿಯ ಪ್ರಾಡಕ್ಟ್ಸ್ ಗಳ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆಗ ಏನಾಗುತ್ತೆ ಅಂತಂದ್ರೆ ಆ ಪ್ರಾಡಕ್ಟ್ ಗಳದ್ದು ಸೆಲ್ಲಿಂಗ್ ಆಕ್ಟಿವಿಟಿ ಟಾಪ್ ಹೋಗಿ ನಿಂತ್ಕೊಳ್ಳುತ್ತೆ. ಅದನ್ನ ಪೀಕ್ ಲೆವೆಲ್ ಅಂತ ಕರಿತೀವಿ. ಅದು ಪೀಕ್ ಲೆವೆಲ್ ತಲುಪಿದ ತಕ್ಷಣ ಅಗೇನ್ ಒಂದಷ್ಟು ಜನ ಡಿಸ್ಲೈಕ್ ಮಾಡ್ತಾ ಹೋಗ್ತಾರೆ ಪ್ರಾಡಕ್ಟ್ಸ್ ಗಳನ್ನ. ಇಲ್ಲ, ನಾವು ಆಲ್ರೆಡಿ ಇದೆಲ್ಲ ಪ್ರಾಡಕ್ಟ್ಸ್ ಗಳನ್ನ ನಾವು ಯೂಸ್ ಮಾಡಿದೀವಿ, ಸೊ ಇದು ಬೈ ಮಾಡೋದು ಬೇಡ ಅಂತ. ಆಗೇನಾಗುತ್ತೆ, ಆ ಪ್ರಾಡಕ್ಟ್ಸ್ ಗಳದ್ದು ಸೆಲ್ಲಿಂಗ್ ಆಕ್ಟಿವಿಟಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಅದು ಸೆಕೆಂಡ್ ಸ್ಟೇಜ್. ಫಸ್ಟ್ ಪ್ರಾಸ್ಪೆರಿಟಿ, ಅವರು ಬೆಳವಣಿಗೆ ಆಗುವಂತ ಸ್ಟೇಜು. ನೆಕ್ಸ್ಟ್ ಪೀಕ್ ಹೋಗಿ ನಿಂತ್ಕೊಂತಾರೆ. ಪೀಕ್ ಹೋಗಿ ನಿಂತ್ಕೊಂಡ್ಮೇಲೆ ಎಗೇನ್ ಅವರು ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಅವ್ರ ಪ್ರಾಡಕ್ಟ್ ಗಳದ್ದು ಡಿಸ್ಲೈಕ್ ಮಾಡ್ತಾ ಹೋಗ್ತಾರೆ, ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಡಿಸ್ಲೈಕ್ ಹಾಕಿ ಅದು ನಾರ್ಮಲ್ ಲೆವೆಲ್ ಗಿಂತಲೂ ತುಂಬಾ ಕೆಳಗಡೆ ಇಳೀತು ಅಂತಂದ್ರೆ ಅದನ್ನ ಡಿಪ್ರೆಷನ್ ಸ್ಟೇಜ್ ಅಂತ. ಅಂತಂದ್ರೆ ಸೆಲ್ಲಿಂಗ್ ಅವ್ರದ್ದು ಪ್ರಾಡಕ್ಟ್ ನ ಯಾರು ಪರ್ಚೇಸೇ ಮಾಡ್ತಿಲ್ಲ, ಫುಲ್ಲು ಫ್ಲಾಪ್ ಆಗಿದೆ ಅಂತಂದ್ರೆ ಅದನ್ನ ನಾವು ಡಿಪ್ರೆಷನ್ ಸ್ಟೇಜ್ ಅಂತ ಕರಿತೀವಿ. ಈಗ ಡಿಪ್ರೆಷನ್ ಸ್ಟೇಜ್ ಅಲ್ಲಿ ಇರುವಂತ ಪ್ರಾಡಕ್ಟ್ ಗಳಿಗೆ ಆ ಕಂಪ್ನಿ ಏನ್ ಮಾಡುತ್ತೆ ಅಂತಂದ್ರೆ ಎಗೇನ್ ಅದಕ್ಕೆ ಒಂದಷ್ಟು ವ್ಯಾಲ್ಯೂಸ್ ಗಳನ್ನ ಆಡ್ ಮಾಡುವಂತದ್ದು. ಅಂದ್ರೆ ಪ್ಯಾಕಿಂಗ್ ನ ವೆರೈಟಿಯಾಗಿ ಮಾಡುವಂತದ್ದು, ಅಥವಾ ಒಂದಷ್ಟು ಆಫರ್ಸ್ ಗಳನ್ನ ಕೊಡುವಂತದ್ದು, ಮತ್ತೆ ಒಂದಷ್ಟು ಡಿಸ್ಕೌಂಟ್ಸ್ ಗಳನ್ನ ಕೊಡುವಂತದ್ದು. ಈ ತರ ಎಲ್ಲ ಆಫರ್ಸ್ ಗಳು ಮತ್ತೆ ಇನೋವೇಟಿವ್ ಪ್ಯಾಕೇಜಿಂಗ್ ಎಲ್ಲ ಅಡಾಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಎಗೇನ್ ಅವರು ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೆ ರಿಕವರಿ ಆಗ್ತಿದ್ದಾರೆ. ಈಗ ಡಿಪ್ರೆಷನ್ ಸೇಲ್ಸೇ ಆಗದೆ ಇರುವಂತ ಲೆವೆಲ್ಗೆ ಹೋಗಿ ತಲುಪಿದವರು ಎಗೇನ್ ಅದೇ ಪ್ರಾಡಕ್ಟ್ ನ ಮಾಡಿಫೈ ಮಾಡ್ಕೊಂಡು ಎಗೇನ್ ಅವರು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾರೆ ಅಂತ. ಅದು ನಾವು ಇಂಪ್ರೂವ್ಮೆಂಟ್ ಅಥವಾ ರಿಕವರಿ ಸ್ಟೇಜ್ ಅಂತ ಕರೆಯುವಂತದ್ದು. ಈಗ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಗ್ತಿದಂಗೆ ಎಗೇನ್ ಏನಾಗುತ್ತೆ, ಪ್ರತಿಯೊಬ್ರು ಎಗೇನ್ ಅವ್ರು ಬೈ ಮಾಡ್ತಾ ಹೋಗ್ತಾರೆ. ಅದು ಎಗೇನ್ ಅವರು ಇಂಪ್ರೂವ್ಮೆಂಟ್ ಆಗಿ ಪೀಕ್ ಹೋಗಿ ನಿಂತ್ಕೊಳ್ತಾರೆ. ಪೀಕ್ ಹೋಗಿ ನಿಂತ್ಕೊಂಡ್ಮೇಲೆ ಒಂದಷ್ಟು ವರ್ಷ ಯೂಸ್ ಮಾಡ್ತಾರೆ. ಎಗೇನ್ ಬೇರೆ ಯಾವ್ದೋ ಒಂದು ಬ್ರಾಂಡ್ ಸಿಕ್ತು ಅಂದ ತಕ್ಷಣ ಈ ಪ್ರಾಡಕ್ಟ್ ನ ಬೈ ಮಾಡೋದನ್ನ ಸ್ಟಾಪ್ ಮಾಡ್ತಾ ಹೋಗ್ತಾರೆ. ಆಗೇನಾಗುತ್ತೆ, ಎಗೇನ್ ಡಿಕ್ಲೈನ್. ಈ ರೀತಿ ಸೈಕಲ್ ವೈಸು ವೇವ್ಸ್ ಗಳ ರೀತಿ ಅದು ಅರೈಸ್ ಆಗುವಂತದ್ದು ಬಿಸ್ನೆಸ್ ಲೈಫ್ ಸೈಕಲ್. ಈ ರೀತಿ ವೇವ್ಸ್ ಗಳ ರೀತಿ ಚೇಂಜಸ್ ಆಗುವಂತದನ್ನ ನಾವು ಸೈಕ್ಲಿಕಲ್ ವೇರಿಯೇಷನ್ಸ್ ಅಂತ ಕರೆಯುವಂತದ್ದು. ಇರ್ರೆಗ್ಯುಲರ್ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ. ಇರ್ರೆಗ್ಯುಲರ್ ಮೂವ್ಮೆಂಟ್ಸ್ ಅಲ್ಲಿ ಎರೆಟಿಕ್ ವೇರಿಯೇಷನ್ಸ್ ಅಂತ ಕೂಡ ಅದನ್ನ ಕರಿತೀವಿ. ಎರೆಟಿಕ್ ವೇರಿಯೇಷನ್ಸ್ ಅಥವಾ ಇರ್ರೆಗ್ಯುಲರ್ ಮೂವ್ಮೆಂಟ್ಸ್ ಅಂತಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡ್ಲಿಕ್ಕೆ ಆಗಲ್ಲ. ಈಗ ಸಡನ್ ಆಗಿ ಅದು ಡಿಕ್ರೀಸ್ ಆಗ್ಬೋದು ಅಥವಾ ಸಡನ್ ಆಗಿ ಇನ್ಕ್ರೀಸ್ ಆಗ್ಬೋದು. ಈಗ ಇಟ್ ಈಸ್ ದ ಇರ್ರೆಗ್ಯುಲರ್ ಮೂವ್ಮೆಂಟ್ ಆಫ್ ದ ಡೇಟಾ ಓವರ್ ಎ ಪೀರಿಯಡ್ ಆಫ್ ಟೈಮ್. ದೀಸ್ ವೇರಿಯೇಷನ್ಸ್ ಆರ್ ನಾಟ್ ರೆಗ್ಯುಲರ್. ಅಂದ್ರೆ ರೆಗ್ಯುಲರ್ ಆಗಿ ಆಗದೆ ಇರುವಂತಹ ಆಕ್ಟಿವಿಟೀಸ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಡೇಟಾಸ್ ಗಳನ್ನ ಕಲೆಕ್ಟ್ ಮಾಡುವಂಥದ್ದು. ದೀಸ್ ಆರ್ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇರಿಯೇಷನ್ಸ್. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ, ಸಡನ್ ಆಗಿ ಅದು ಆಪನ್ ಆಗುತ್ತೆ, ಅದರಿಂದ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ದೀಸ್ ಮೂವ್ಮೆಂಟ್ಸ್ ಆರ್ ವೆರಿ ಇರ್ರೆಗ್ಯುಲರ್ ಅಂಡ್ ಅನ್ಪ್ರಿಡಿಕ್ಟಬಲ್. ಅದನ್ನ ಪ್ರಿಡಿಕ್ಟ್ ಕೂಡ ನಾವು ಮಾಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಅರ್ತ್ ಕ್ವಿಕ್ ಇಂದ ಆಗುವಂತ ಅನಾಹುತ ಆಗಿರ್ಬೋದು, ಮತ್ತೆ ಸುನಾಮಿಯಿಂದ ಆಗಿರ್ಬೋದು, ಮತ್ತೆ ಓವರ್ ರೈನಿಂಗ್ ಇಂದ ಯಾವ್ದೋ ಒಂದು ಪ್ರಾಡಕ್ಟ್ ಮೇಲೆ ಅಫೆಕ್ಟ್ ಆಗುವಂತದ್ದು ಆಗಿರ್ಬೋದು. ಇದ್ರ ಬಗ್ಗೆ ಡೇಟಾಸ್ ಗಳನ್ನ ಕಲೆಕ್ಟ್ ಮಾಡುವಂತದ್ದು. ಎಕ್ಸಾಂಪಲ್ ನೋಡಿ, ಸಡನ್ ಇನ್ಕ್ರೀಸ್ ಇನ್ ದ ಡೆತ್ ರೇಟ್ ಆಫ್ ದ ಲೊಕಾಲಿಟಿ ಡ್ಯೂ ಟು ಅರ್ತ್ ಕ್ವಿಕ್ ಅಂಡ್ ದೆನ್ ಸುನಾಮಿ. ಅಂತಂದ್ರೆ ಒಂದು ಕಂಟ್ರಿ ಆಗಿರ್ಬೋದು ಅಥವಾ ಒಂದು ಸ್ಟೇಟ್ ಆಗಿರ್ಬೋದು, ಈಗ ಸುನಾಮಿ ಏನೋ ಆಯ್ತು ಅಥವಾ ಅರ್ತ್ ಕ್ವಿಕ್ ಆಯ್ತು ಅಂತಂದ್ರೆ ಅದು ಡೆತ್ ರೇಟ್ ಏನಾಗಿರುತ್ತೆ. ಈಗ ಒಂದಷ್ಟು ಈಗ 2021 ಈಗಲೇ ನಾವು ಎಕ್ಸಾಂಪಲ್ ನಾವು ತಗೊಂಡ್ರೆ ಒಂದು ಇಂಡಿಯನ್ ಪಾಪ್ಯುಲೇಷನ್ ತುಂಬಾನೇ ಹೈ ಇತ್ತು ಅಂತ ಅನ್ಕೊಳ್ಳಿ. ಈಗ ಕೊರೋನಾ ಬಂದಿದ್ರಿಂದ ಏನಾಯ್ತು, ಡೆತ್ ರೇಟ್ ಏನಾಯ್ತು, ಫುಲ್ ಇನ್ಕ್ರೀಸ್ ಆಯ್ತು. ಈಗ ನಾರ್ಮಲ್ ಡೇಸ್ಗೆ ನಾವು ಡೆತ್ ರೇಟ್ ನ ನಾವು ಕಂಪೇರ್ ಮಾಡಿದ್ರೆ ಡೈಲಿ 100 ಮೆಂಬರ್ಸ್ ಆಯ್ತಿದ್ರು ಅಥವಾ 200 ಮೆಂಬರ್ಸ್ ಡೆತ್ ಆಗ್ತಿದ್ರು, ಗೊತ್ತಿಲ್ಲ. ನಾವು ಒಂದಷ್ಟು ಅಷ್ಟೇ ಮ್ಯಾಕ್ಸಿಮಮ್ ಹೇಳ್ಬೇಕು ಅಂತಂದ್ರೆ 200 ಮೆಂಬರ್ಸ್ ಡೆತ್ ಆಗ್ತಿದ್ರು. ಬಟ್ ಈಗ ಸಡನ್ ಆಗಿ ಕರೋನಾ ಬಂದಿದ್ರಿಂದ ಏನಾಗ್ತಿದೆ, ಪ್ರತಿ ದಿನಾನು ಕೂಡ ಒಂದಷ್ಟು ಮೋರ್ ದೆನ್ 500 ಮೋರ್ ದೆನ್ 700 ಆಲ್ ಓವರ್ ಇಂಡಿಯಾ ಡೆತ್ ಆಗುವಂತ ಸಿಚುವೇಶನ್ಸ್ ಇರುತ್ತೆ. ಈ ರೀತಿ ಸಡನ್ ಆಗಿ ಎಫೆಕ್ಟ್ ಆಗಿ ಬದಲಾವಣೆ ಆಗೋದನ್ನ ನಾವು ಅನಾಲಿಸಿಸ್ ಮಾಡಿದ್ರೆ ಅದನ್ನ ಇರ್ರೆಗ್ಯುಲರ್ ಮೂವ್ಮೆಂಟ್ ಅಥವಾ ಎರೆಟಿಕ್ ವೇರಿಯೇಷನ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಇದೆ, ಸಡನ್ ಡಿಕ್ರೀಸ್ ಇನ್ ದ ಗ್ರೋ ಆಫ್ ದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಡ್ಯೂ ಟು ಓವರ್ ರೈನ್. ಅಂತಂದ್ರೆ ಈಗ ತುಂಬಾ ಮಳೆ ಬಂದ್ಬಿಟ್ರೆ ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳೆಲ್ಲ ಹಾಳಾಗುತ್ತೆ. ಆಗ ಅದ್ರದ್ದು ಡಿಮ್ಯಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಈಗ ನಾಳೆ ಮಳೆ ಬಂದು ಹಾಳಾಗ್ಬೋದು ಅಥವಾ ನಾವ್ ಇರುವಂತ ಪ್ರದೇಶದಲ್ಲೇ ಅರ್ಥಕ್ವೇಕ್ ಆಗ್ಬೋದು, ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ತರ ಸಡನ್ ಆಗಿ ಆಗುವಂತ ಹ್ಯಾಪನ್ಸ್ ಗಳಿಂದ ಒಂದು ಡೇಟಾ ಮೇಲೆ ಅಫೆಕ್ಟ್ ಆದ್ರೆ ಅದನ್ನ ನಾವು ಇರ್ರೆಗ್ಯುಲರ್ ಮೂವ್ಮೆಂಟ್ಸ್ ಅಂತ ಕರಿತೀವಿ. ಇದಿಷ್ಟು 4 ಕಾಂಪೊನೆಂಟ್ಸ್ ಗಳಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ನಾನು ಇದ್ರದ್ದು PDF ನ ನಾನು ನಿಮ್ಗೆ ಕಳಿಸ್ತೀನಿ. ನೋಟ್ ಮಾಡ್ಕೊಂಡು ಸಿಲೆಬಸ್ ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ.